ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮ ವ್ಯಕ್ತಿತ್ವ, ಪರ್ಸನಾಲಿಟಿ, ಇದು ನಮ್ಮಲ್ಲಿರುವಂತಹ 5 ಬಗೆಯ ಸಂಸ್ಕಾರಗಳಿಂದ ನಿರ್ಮಾಣ ಆಗಿದೆ. ಈ ಸಂಸ್ಕಾರಗಳಿಗೆ ನಮ್ಮ ಅದೃಷ್ಟ, ನಮ್ಮ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಇದೆ. ನಮ್ಮನ್ನು ನಾವು ಮತ್ತು ಇನ್ನೊಬ್ಬರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಸಂಸ್ಕಾರಗಳ ಜ್ಞಾನ ನಮ್ಗೆ ಬಹಳ ಸಹಾಯ ಮಾಡುತ್ತೆ. ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ ಅಂತ ಹೇಳ್ತಾರೆ. ಅದು ಹೇಗೆ? ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣಂತೆ. ನೀವೊಂದು ಜನಸಂದಣಿ ಇರುವಂತಹ ಸ್ಥಳದಲ್ಲಿ ಕುಳಿತಿದ್ದೀರಾ ಅಂತ ಊಹಿಸ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ಗಾರ್ಡನ್ ಇದೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ, ರಸ್ತೆ ಮೇಲೆ ಜನರು ಓಡಾಡ್ತಾ ಇದ್ದಾರೆ, ಪಕ್ಕದಲ್ಲೇ ಮಾರ್ಕೆಟ್ ಇದೆ. ಈ ರೀತಿ ಸುತ್ತಮುತ್ತ ಜನರು ಓಡಾಡುವಂತ ಸ್ಥಳದಲ್ಲಿ ನೀವು ಇದ್ದೀರಾ. ಒಂದ್ ಅರ್ಧ ಗಂಟೆ 1 ಗಂಟೆ ಕುಳಿತುಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿ ಒಂದು ಚಿಕ್ಕ ಮಗು ಉಯ್ಯಾಲೆಯಲ್ಲಿ ಕುತ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಯಾರೋ ಒಬ್ರು ಬರ್ತಾರೆ, ಬಂದ್ಬಿಟ್ಟು ಆ ಮಗುವನ್ನ ಎತ್ಬಿಟ್ಟು ಖುಷಿಯಿಂದ ಉಯ್ಯಾಲೆಯಲ್ಲಿ ಕೂರಿಸ್ಬಿಟ್ಟು ತೂಗ್ಬಿಟ್ಟು ಹೋಗ್ತಾರೆ. ಅಥವಾ ರಸ್ತೆಯಲ್ಲಿ ಒಂದು ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿದೆ, ಯಾರೋ ಒಬ್ರು ಬರ್ತಾರೆ, ಅದನ್ನ ನೋಡ್ತಾರೆ, ಎತ್ಬಿಟ್ಟು ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ. ಸೊ ಇನ್ನೊಬ್ರು ಈ ಕಡೆ ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಅದನ್ನ ನೋಡ್ಬಿಟ್ಟು ಇನ್ನೊಬ್ರು ಕೈ ಮುಗಿದ್ಬಿಟ್ಟು ಆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಕೆಮ್ತಾ ಇದ್ದಾರೆ, ಅವ್ರ ಪಕ್ಕದಲ್ಲಿರುವಂತವ್ರು ವಾಟರ್ ಬಾಟಲ್ ತೆಗೆದ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ರೀತಿ ಹಲವಾರು ಬಗೆಯಲ್ಲಿ ಒಂದು ಅರ್ಧ 1 ಗಂಟೆಯಲ್ಲಿ ನಾವು ಎಷ್ಟೊಂದು ಸ್ವಭಾವ ಸಂಸ್ಕಾರಗಳಿರುವಂತಹ ಡಿಫ್ರೆಂಟ್ ಆಗಿರುವಂತಹ ವ್ಯಕ್ತಿತ್ವವನ್ನ ಜನರಲ್ಲಿ ನೋಡ್ತೇವೆ. ಹಾಗಿದ್ರೆ ಈ ಸಂಸ್ಕಾರ ಅಂತಂದ್ರೆ ಏನ್? ಹಾಗಿದ್ರೆ ಸಂಸ್ಕಾರ ಅಂತಂದ್ರೆ ಇದು ಕೇವಲ ಹ್ಯಾಬಿಟ್ ಆಗ್ಲಿ, ಅಭ್ಯಾಸ ಆಗ್ಲಿ, ರೂಢಿ ಮಾತ್ರ ಅಲ್ಲ. ಇದು ಆತ್ಮದ ಆಳದಲ್ಲಿ ದಾಖಲಾಗಿರುವಂತಹ ಒಂದು ಗುಣ ಅಥವಾ ಪ್ರವೃತ್ತಿಯ ದಾಖಲೆಯಾಗಿದೆ. ಅಥವಾ ಎಷ್ಟೋ ಬಾರಿ ನಮ್ಗೆ ಗೊತ್ತಿಲ್ದೇನೆ ನಾವು ಕೆಲವೊಂದು ಕೆಲಸಗಳನ್ನ ಮಾಡ್ತಿರ್ತೀವಿ, ವ್ಯವಹಾರ ಮಾಡ್ತಿರ್ತೀವಲ್ವಾ, ಆ ವ್ಯವಹಾರ ಅಥವಾ ಕೆಲಸದ ಹಿಂದೆ ಇರುವಂತಹ ಶಕ್ತಿನೇ ಈ ಸಂಸ್ಕಾರ ಆಗಿದೆ. ಒಂದು ಉದಾಹರಣೆ ತಿಳ್ಕೊಳ್ತಾದ್ರೆ, ನಾವು ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ಗೆ ದಿನಾಲು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಒಂದು ದಿನ ಆಫೀಸಿಂದ ಹೊರಗಡೆ ಬರ್ಬೇಕಾದ್ರೆ ಸರಿ ಮನೆ ಹೋಗೋಣ ಇವಾಗ ಅಂತ ಯೋಚನೆ ಮಾಡಿದೆ. ಆಫೀಸಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗಿತ್ತು ಅವತ್ತು, ಆ ಪ್ರಾಬ್ಲಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇವಾಗ ನಾನು ಗಾಡಿಯನ್ನ ಓಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ. ರಸ್ತೆ ಆಫೀಸಿಂದ ಮನೆಗೆ ಸ್ವಲ್ಪ ದೂರದಲ್ಲೇನೆ ಇದೆ. ಅನೇಕ ತಗ್ಗು ದಿಣ್ಣೆಗಳಿದಾವೆ ಆ ರಸ್ತೆ ಮೇಲೆ. ಜನಸಂದಣಿ ಅಂತಂದ್ರೆ ಟ್ರಾಫಿಕ್ ಕೂಡ ಇದೆ, ಸಾಕಷ್ಟು ವೆಹಿಕಲ್ಗಳು ಓಡಾಡ್ತಾ ಇರ್ತವೆ ಆ ರಸ್ತೆ ಮೇಲೆ. ಸಿಗ್ನಲ್ಗಳು ಕೂಡ ಇದಾವೆ, ಮತ್ತು ಕೆಲವೊಂದ್ ಬಾರಿ ಲೆಫ್ಟ್ ತಗೊಳ್ಬೇಕಾಗುತ್ತೆ ಅಥವಾ ರೈಟ್ ತಗೊಳ್ಬೇಕಾಗುತ್ತೆ. ಈ ರೀತಿ ಎಲ್ಲ ದಾರಿ ಇದೆ. ಆದ್ರೆ ನಮ್ಗೆ ನಾವು ಯಾವುದೋ ಒಂದು ವಿಚಾರದಲ್ಲಿ ಏನು ಸಮಸ್ಯೆ ಇತ್ತು ಇವತ್ತು ಆಫೀಸಲ್ಲಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕಳೆದು ಹೋಗ್ಬಿಟ್ಟಿದ್ದೇವೆ ನಮ್ಮ ವಿಚಾರದಲ್ಲಿ. ಆದ್ರೂ ಕೂಡ ಸೇಫ್ ಆಗಿ ಮನೆಗೆ ಬಂದು ತಲುಪ್ತೇವೆ. ಹಾಗಿದ್ರೆ ಈ ಲೆಫ್ಟ್ ತಗೊಳ್ಬೇಕು, ರೈಟ್ ತಗೊಳ್ಬೇಕು, ಮುಂದೆ ಒಂದು ವೇಗವಾಗಿ ವೆಹಿಕಲ್ ಬರ್ತಾ ಇದೆ ಅಂದ್ರೆ ನಾವು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ ಸೈಡ್ಗೆ ತಗೊಳ್ಬೇಕು ವೆಹಿಕಲ್ ಅನ್ನ. ಅಥವಾ ಎಲ್ಲಾದ್ರೂ ತಗ್ಗು ದಿನ್ನೆ ಇದೆ ಅಂತಂದ್ರೆ ಸ್ವಲ್ಪ ಸೈಡ್ ತಗೊಂಡು ಹೋಗ್ಬೇಕು ಗಾಡಿಯನ್ನ. ಇದೆಲ್ಲ ಗಮನಿಸಿದ್ಯಾರು? ಆ ಗಾಡಿಯನ್ನ ಓಡಿಸಿದ್ಯಾರು? ಹಾಗಿದ್ರೆ ಯಾಕಂದ್ರೆ ನಾವು ತುಂಬಾ ಬಿಸಿ ಇದ್ವಿ ಆ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದ್ರಲ್ಲಿ ಅಲ್ವಾ. ಸೊ ಎಷ್ಟೋ ಬಾರಿ ಈ ರೀತಿ ಆಗುತ್ತೆ. ಇವಾಗ ಹೆಂಗ್ ಬಂದ್ ತಲುಪಿತ್ತು ಅಂತ ನಮ್ಗೆ ಅರಿವು ಇರೋದಿಲ್ಲ. ಕೆಲವೊಂದ್ಸಲ ಎಲ್ಲಾದ್ರೂ ಹೋಗಿದ್ರೆ ವಾಪಸ್ ಬರ್ತಾ ಇದೀವಿ ಅಂತಂದ್ರೆ. ಸೊ ಅವಾಗ ಕೆಲಸ ಮಾಡಿದ್ದೆ ನಮ್ ಸಂಸ್ಕಾರ. ಯಾಕೆಂದ್ರೆ ದಿನನಿತ್ಯ ಆ ರಸ್ತೆಯಲ್ಲಿ ಓಡಾಡ್ಬಿಟ್ಟು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಸ್ವಯಂ ಚಾಲಿತವಾಗಿ ನಮ್ಮ ಕರ್ಮೇಂದ್ರಿಯಗಳು ಆ ಸಮಯದಲ್ಲಿ ಕೆಲಸ ಮಾಡ್ತವೆ. ನಾವು ಜಸ್ಟ್ ಮನೆಗೆ ಹೋಗ್ಬೇಕು ಅನ್ನೋ ಸ್ವಿಚ್ ಅನ್ನ ಏನ್ ಮಾಡಿದ್ವಿ, ಅವಾಗ ಆನ್ ಮಾಡಿದ್ವಿ. ಸೊ ಅಲ್ಲಿ ಆಲ್ರೆಡಿ ಸಂಸ್ಕಾರ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಆ ರಸ್ತೆಯಲ್ಲಿ ಎಲ್ಲಿ ಸ್ಲೋ ಮಾಡ್ಬೇಕು, ಎಲ್ಲಿ ಲೆಫ್ಟ್ ತಗೊಳ್ಬೇಕು, ಎಲ್ಲಿ ರೈಟ್ ತಗೊಳ್ಬೇಕು, ಎಲ್ಲಿ ಸಿಗ್ನಲ್ ಬೀಳುತ್ತೆ, ಎಲ್ಲಿ ನಿಲ್ಲಿಸ್ಬೇಕು, ಇದೆಲ್ಲನೂ ಕೂಡ ಸಂಸ್ಕಾರನೇ ಆಟೋಮೆಟಿಕ್ ಆಗಿ ಸ್ವಯಂ ಚಾಲಿತವಾಗಿ ಕಾರ್ಯ ನಿರ್ವಹಿಸ್ತಾ ಇತ್ತು ಅಲ್ಲಿ. ಸಂಸ್ಕಾರ ಅಂತಂದ್ರೆ ಸೊ ನಾವು ಯಾವುದೇ ಕರ್ಮವನ್ನ, ಕೆಲಸವನ್ನ ಪುನರಾವರ್ತನೆ ಮಾಡ್ತೀವಲ್ವಾ, ಅದೊಂದು ಆಳವಾಗಿ ನಮ್ಮ ಆತ್ಮನಲ್ಲಿ ದಾಖಲಾಗುತ್ತೆ. ಒಂದು ಹ್ಯಾಬಿಟ್ ಅಥವಾ ಅಭ್ಯಾಸ. ಆದ್ರೆ ಇದು ಸೂಕ್ಷ್ಮವಾಗಿ ಆಳವಾಗಿ ನಿರ್ಮಾಣ ಆಗಿರುತ್ತೆ. ಇದು ಅಂಥದ್ದೇ ಸಿಚುವೇಶನ್, ಘಟನೆಗಳು ಬಂದಾಗ ಸ್ವಯಂ ಚಾಲಿತವಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇನ್ನೂ ಒಂದು ಸರಳವಾದ ಉದಾಹರಣೆ ತೆಗೆದುಕೊಳ್ಳೋದಂತಂದ್ರೆ, ನಾವೇನಾದ್ರೂ ಯೋಚನೆ ಮಾಡ್ತಾ ಇದ್ವಿ, ನಾಳೆಯಿಂದ ಸ್ವಲ್ಪ ಬೇಗ ಎದ್ಬಿಟ್ಟು ವಾಕಿಂಗ್ ಹೋಗ್ಬರ್ಬೇಕು, ಹೆಲ್ತ್ಗೆ ಇದು ಒಳ್ಳೇದು ಅಂತ ಹೇಳ್ಬಿಟ್ಟು ಒಂದು 5:30 ಗಂಟೆಗೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಯೋಚನೆ ಮಾಡ್ತಾ ಇರ್ತೀವಿ. ಸರಿ ಅಂತ ಯೋಚನೆ ಮಾಡಿದ್ವಿ. ನಮ್ ಬುದ್ಧಿನೂ ಕೂಡ ಹೇಳ್ತು, ಹೌದು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ, ಮಾಡೋಣ ಖಂಡಿತವಾಗಿಯೂ ಅಂತ ಬುದ್ಧಿನೂ ಕೂಡ ನಿರ್ಣಯ ತೆಗೆದುಕೊಳ್ತು, ಗ್ರೀನ್ ಸಿಗ್ನಲ್ ಕೊಡ್ತು. ಇವಾಗ ನಾವು ಇದನ್ನ ಕಾರ್ಯರೂಪದಲ್ಲಿ ತರ್ತೇವೆ. ಅಲಾರಾಮ್ ಇಟ್ಟುನು ಅಥವಾ ಮನೆಯವ್ರಿಗೆ ಹೇಳ್ಬಿಟ್ಟು 5:30ಗೆ ಒಂದು 6 ಗಂಟೆಗೆ ಎದ್ಬಿಟ್ಟು ಸೊ ದಿನಾಲು ವಾಕಿಂಗ್ ಹೋಗ್ತೇವೆ. ಇದನ್ನ ನಾವು ಪದೇ ಒಂದು 21 ದಿನ, 42 ದಿನ ಅಥವಾ ಮ್ಯಾಕ್ಸಿಮಮ್ ಒಂದು 90 ಡೇಸ್ ಕಂಟಿನ್ಯೂಸ್ ಆಗಿ ನಾವು ಮಾಡಿದ್ವಿ ಅಂತಂದ್ರೆ ಇದು ನಮ್ದು ಏನಾಗುತ್ತೆ, ಸಂಸ್ಕಾರ ಆಗಿ ರೂಪುಗೊಳ್ಳುತ್ತೆ. ಸೊ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ನನ್ಗೆ ಅಲಾರಾಮ್ ಇಡೋದು ಅವಶ್ಯಕತೆ ಇರೋದಿಲ್ಲ, ಆಟೋಮೆಟಿಕ್ ಆಗಿ ಎಚ್ಚರ ಆಗ್ಲಿಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಯಾಕೆಂದ್ರೆ ಇದೊಂದು ಆಳವಾಗಿ ಅನುಭವ ನಮ್ಮಲ್ಲಿ ಏನಾಗಿದೆ, ಸಂಗ್ರಹ ಆಗಿದೆ. ಆ ಸಮಯ ಬಂದಾಗ ಆಟೋಮೆಟಿಕ್ ಆಗಿ ಏನಾಗ್ಬಿಡುತ್ತೆ, ಜಾಗೃತ ಆಗುತ್ತೆ, ಕಾರ್ಯನಿರ್ವಹಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂತಂದ್ರೆ ನಮ್ಗೆ ಎಚ್ಚರ ಆಗುತ್ತೆ. ನಾವು ವಾಕಿಂಗ್ ಕೂಡ ಹೋಗ್ತಿರ್ತೇವೆ, ನಮ್ಗೆ ಬೇಡ ಅನ್ಸಿದ್ರೆ ನಾವು ವಾಪಸ್ ಮತ್ತೆ ಮಲಗಬಹುದು. ಆದ್ರೆ ಆ ಟೈಮ್ಗೆ ಎಚ್ಚರ ಆಗೋ ಸಂಸ್ಕಾರ ನಮ್ಮಲ್ಲಿ ಇವಾಗ ಏನಾಗಿದೆ,
ಕ್ರಿಯೇಟ್ ಆಗಿದೆ. ಸೊ ಅಂತಂದ್ರೆ ಮೊದಲು ನಾವು ಯೋಚನೆ ಮಾಡ್ತೇವೆ, ಆಮೇಲೆ ನಿರ್ಣಯ ತೆಗೆದುಕೊಳ್ತೇವೆ, ಅದನ್ನ ಕರ್ಮದಲ್ಲಿ ಪುನರಾವರ್ತನೆ ಮಾಡಿದ್ವಿ ಅಂತಂದ್ರೆ ಅದು ನಮ್ಮ ಸಂಸ್ಕಾರದ ರೂಪದಲ್ಲಿ ಏನಾಗುತ್ತೆ, ನಿರ್ಮಾಣಗೊಳ್ಳುತ್ತೆ. ಈ ಸಂಸ್ಕಾರ ಒಂದು ಬಾರಿ ತಯಾರಾಯಿತು ಅಂತಂದ್ರೆ ಇದಕ್ಕೆ ಪರಿಶ್ರಮ ಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಆ ಸಮಯ ಬಂದಾಗ ಅಥವಾ ಆ ರೀತಿ ಏನಾದ್ರೂ ಪ್ರಚೋದನೆ ಆದಾಗ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ, ಸೊ ಅದೇ ರೀತಿ ವ್ಯವಹಾರ ಮಾಡ್ಲಿಕ್ಕೆ ನಾವು ಆ ಸಂಸ್ಕಾರ ಆಕ್ಟಿವೇಟ್ ಆಗ್ಬಿಡುತ್ತೆ. ಸೇ ರೀತಿ ನಾವು ಸಂಸ್ಕಾರಗಳ ಬಗ್ಗೆ ಯಾಕೆ ಅರ್ಥ ಮಾಡ್ಕೊಳ್ತಾ ಇದೀವಿ ಇವಾಗ ಅಂತಂದ್ರೆ, ಎಷ್ಟೋ ಬಾರಿ ನಮ್ಗೆ ಸಂಬಂಧಗಳಲ್ಲಿ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದ್ಸಲ ನಮ್ಮಲ್ಲಿರುವಂತ ಕೆಲವೊಂದು ಸ್ವಭಾವಗಳನ್ನ, ಸಂಸ್ಕಾರಗಳನ್ನ ನೋಡ್ಬಿಟ್ಟು ನಮ್ಗೆ ಕಷ್ಟ ಅನಿಸ್ತಿರುತ್ತೆ. ನಾನು ಯಾಕೆ ಹಿಂಗಿದ್ದೇನೆ, ಯಾಕೆ ಇಷ್ಟು ಬೇಗ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ರಿಯಾಕ್ಟ್ ಮಾಡ್ತೀನಿ, ನಾನು ಯಾಕೆ ಯಾವಾಗ್ಲೂ ಇಷ್ಟು ಜೋರಾಗಿ ಮಾತಾಡ್ಬಿಡ್ತೀನಿ ಇಂಥ ವಿಷಯಗಳು ಬಂದಾಗ, ನನ್ಗೆ ಯಾಕೆ ಇನ್ನೊಬ್ಬರ ಮೇಲೆ ನಂಬಿಕೆ ಇರೋದಿಲ್ಲ, ಎಲ್ಲರೂ ನಂಬ್ತಾರಲ್ವಾ, ನಾನು ನಂಬಬೇಕು ತಾನೆ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ನಮ್ಮ ಸಂಸ್ಕಾರಗಳ ಬಗ್ಗೆನೇ ನಮ್ಗೆ ಪ್ರಶ್ನೆ ಬರ್ತಾ ಇರುತ್ತೆ. ಮತ್ತು ಇನ್ನೊಬ್ಬರನ್ನ ನೋಡಿದಾಗ ಕೆಲವೊಬ್ಬರಿಗೆ ರೋಡ್ ಫಿಯರ್ ಅಂತಂದ್ರೆ ಭಯ ಇರುತ್ತೆ, ವೆಹಿಕಲ್ ಓಡಿಸೋದು ಅಂತಂದ್ರೆ ಅವ್ರಿಗೆ ಭಯ ಇರುತ್ತೆ. ನಾನು ಅವ್ರಿಗಿಂತ ಚಿಕ್ಕವಳಾಗಿ ಕೂಡ ನಾನು ಓಡಿಸ್ತೇನೆ, ಇವ್ರಿಗೇನ್ ಭಯ. ಸೊ ಇಷ್ಟೊಂದು ಸಾವಿರಾರು ಜನ ದಿನಾಲು ಕೂಡ ಈ ರಸ್ತೆಯಲ್ಲಿ ವೆಹಿಕಲ್ ಓಡಿಸ್ತಾರೆ, ಅವರೆಲ್ಲ ಭಯ ಪಟ್ಕೊಂಡು ಕುತ್ಕೊಳಿಕ್ ಆಗುತ್ತಾ? ಸೊ ಇವರು ಸುಮ್ನೆ ನೆಪ ಹೇಳ್ತಾ ಇದಾರೇನೋ ಅಂತ ಕೆಲವೊಂದ್ಸಲ ನಾವು ಆ ರೀತಿನೂ ಕೂಡ ಯೋಚನೆ ಮಾಡ್ತೀವಿ. ಅಂದ್ರೆ ಇನ್ನೊಬ್ಬರನ್ನ ಅವ್ರು ಯಾಕೆ ಹಾಗೆ ವರ್ತಿಸ್ತಾ ಇದ್ದಾರೆ, ಅವರಲ್ಲಿ ಯಾಕೆ ಆ ರೀತಿ ಸಂಸ್ಕಾರಗಳಿದಾವೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ಈ 5 ಬಗೆಯ ಸಂಸ್ಕಾರಗಳ ಜ್ಞಾನವನ್ನ ನಾವು ಹೊಂದಿದ್ವಿ ಅಂತಂದ್ರೆ ನಮ್ಮನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತೇವೆ, ಇನ್ನೊಬ್ಬರನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಯಾವಾಗ ಇನ್ನೊಬ್ರು ನಮ್ಗೆ ಅರ್ಥ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾರಲ್ವಾ, ನಮ್ಮ ಸಂಬಂಧ ಗಟ್ಟಿಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸೊ ಹಾಗಿದ್ರೆ ನಮ್ಮಲ್ಲಿ 5 ಬಗೆಯ ಸಂಸ್ಕಾರಗಳು ಇದಾವೆ. ಮೊದಲನೇದಾಗಿ ನಾವು ಹಿಂದಿನ ಜನ್ಮದಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರುವಂತಹ ಸಂಸ್ಕಾರ, ಹಿಂದಿನ ಜನ್ಮದಿಂದ ತೆಗೆದುಕೊಂಡು ಬಂದಿರುವಂತಹ ಸಂಸ್ಕಾರ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ಸೂಕ್ಷ್ಮವಾದ ಶಕ್ತಿ ಆತ್ಮ ಆಗಿದ್ದೇವೆ, ಅವಿನಾಶಿಯಾಗಿದ್ದೇವೆ, ಅಮರ ಆಗಿದ್ದೇವೆ, ಅಜರ ಆಗಿದ್ದೇವೆ. ಆತ್ಮಕ್ಕೆ ಎಂದೂ ಕೂಡ ಸಾವಿಲ್ಲ, ಯಾಕೆಂದ್ರೆ ಆತ್ಮ ಶಕ್ತಿಯಾಗಿದೆ, ಎನರ್ಜಿ ಆಗಿದೆ. ಈ ಶರೀರ ವಿನಾಶಿಯಾಗಿದೆ, 5 ತತ್ವಗಳಿಂದ ಮಾಡಿರುವಂತದ್ದು. ಇದಕ್ಕೆ ಇದ್ರದ್ದೇ ಆದ ಒಂದು ಲಿಮಿಟೆಡ್ ಆಯುಷ್ಯ ಅಂತ ಇದೆ. ಸೊ ಯಾವಾಗ ಆತ್ಮ ಒಂದು ಶರೀರವನ್ನು ಪಡೆದುಕೊಳ್ಳುತ್ತೆ, ತನ್ನ ಜೀವನದ ಪ್ರಯಾಣದಲ್ಲಿ ಅನೇಕ ಘಟನೆಗಳನ್ನ ನೋಡುತ್ತೆ, ಎದುರಿಸ್ಬೇಕಾಗುತ್ತೆ, ಅನುಭವಗಳನ್ನ ಹೊಂದುತ್ತೆ. ಅದಾದ್ಮೇಲೆ ಸಮಯ ಬಂದಾಗ ಈ ಶರೀರವನ್ನ ಬಿಡ್ಬೇಕಾಗುತ್ತೆ, ಮತ್ತೆ ಇನ್ನೊಂದು ಜರ್ನಿ ಪ್ರಾರಂಭ ಆಗುತ್ತೆ. ಸೊ ಅವಾಗ ತನ್ನ ಜೊತೆ ತೆಗೆದುಕೊಂಡು ಹೋಗೋದು ಹಿಂದಿನ ಜನ್ಮದ ಸಂಸ್ಕಾರಗಳನ್ನ. ಉದಾಹರಣೆ ನೋಡೋದಾದ್ರೆ, ಯಾವುದೋ ಒಂದು ಸ್ಥಳದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುನಾಮಿ ಬಂತು, ಎಷ್ಟೋ ಮನೆಗಳು ಜಲಾವೃತಗೊಂಡ್ವು, ಎಷ್ಟೋ ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆಯ್ತು, ಮತ್ತೆ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕೂಡ ಅದರಲ್ಲಿ ಕಳೆದುಕೊಂಡ್ರು. ಇಂಥದೇ ಒಂದು ದುರ್ಘಟನೆಯಲ್ಲಿ ಯಾರಾದ್ರೂ ಕೂಡ ಶರೀರ ಬಿಟ್ಟಿದ್ರು ಅಂತಂದ್ರೆ ಅವ್ರ ಪರಿವಾರದವರು ತಮ್ಮ ಮುಂದೆನೆ ಮುಳುಗ್ಬಿಟ್ಟು ಪ್ರಾಣ ಬಿಡುತ್ತಿರೋದನ್ನ ಅವ್ರು ನೋಡಿರ್ಬೋದು, ಅಥವಾ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಕಟ್ಟಿರುವಂತಹ ಮನೆಯನ್ನ ಕಳೆದುಕೊಂಡಿರ್ಬೋದು, ಅಥವಾ ತಾವು ಕೂಡ ಆ ನೀರಿನಲ್ಲಿ ಮುಳುಗ್ಬಿಟ್ಟು ತುಂಬಾ ಸಂಕಟ ಪಟ್ಬಿಟ್ಟು ಪ್ರಾಣ ಬಿಟ್ಟಿರ್ಬೋದು. ಸೊ ಆತ್ಮಕ್ಕಂತೂ ಏನ್ ಸಾವಿಲ್ಲ ಅಲ್ವಾ, ಆದ್ರೆ ಶರೀರ ಬಿಟ್ರು, ಮುಂದಿನ ಪ್ರಯಾಣ ಅವ್ರದ್ದು ಪ್ರಾರಂಭ ಆಗ್ಲೇಬೇಕು. ಯಾವುದೇ ಆತ್ಮ ಅವ್ರದ್ದು ನ್ಯಾಚುರಲ್ ಆಗಿ ಡೆತ್ ಆಗಿದೆ ಅಂತಂದ್ರೆ, ಸ್ವಾಭಾವಿಕವಾಗಿ ಮರಣ ಹೊಂದಿದ್ದಾರೆ ಅಂತಂದ್ರೆ 13 ದಿನ ಆದ್ಮೇಲೆ ಮತ್ತೆ ಅವರು ಇನ್ನೊಂದು ಜನ್ಮದ ಪ್ರಯಾಣವನ್ನ ಪ್ರಾರಂಭ ಮಾಡ್ಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಜನ್ಮ ಅವ್ರು ತೆಗೆದುಕೊಂಡ್ರು. ಸೊ ಅವ್ರಿಗೆ ಇವಾಗ ನೀರ್ ನೋಡಿದ್ರೇನೆ ಭಯ ಆಗ್ತಾ ಇದೆ. ಸೊ ಈ ಜನ್ಮದಲ್ಲಿ ನೀರಿನಿಂದ ಅವ್ರಿಗೇನು ಏನಾಗ್ಲಿ ತೊಂದರೆ ಆಗ್ಲಿ ಹಾನಿ ಆಗ್ಲಿ ಆಗಿಲ್ಲ, ಆದ್ರೆ ನೀರ್ ಕಂಡ್ರೇನೆ ಭಯ ಪಡುತ್ತೆ. ಆ ಮಗುನೇ ನೀರ್ ನೋಡಿದ್ರೆ ಭಯ ಪಡುತ್ತೆ, ಓಡಿ ಓಡಿ ಹೋಗ್ತಾ ಇರುತ್ತೆ, ಅಳ್ಳಿಕ್ಕೆ ಶುರು ಮಾಡುತ್ತೆ, ಕಿರ್ಚುತ್ತೆ ಇಲ್ಲ ಅಂತಂದ್ರೆ. ಸೊ ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆ ಮಗು ನೀರ್ ನೋಡಿದ್ರೆ ಭಯ ಆಗ್ತಾ ಇದೆ ಅಂದ್ಕೊಳ್ಳಿ. ಏನಾದ್ರೂ ಈ ಮಗು ಅವ್ರ ತಂದೆ ತಾಯಿ ಸ್ವಿಮ್ಮರ್ ಆಗಿದ್ದಾರೆ, ಅಥವಾ ಅವ್ರ ಪರಿವಾರದಲ್ಲಿ ಎಲ್ಲರೂ ಕೂಡ ಈಜುಗಾರರು ಅಂತಂದ್ರೆ, ಅಂತ ಪರಿವಾರದಲ್ಲಿ ಏನಾದ್ರೂ ಈ ಮಗುವಿನ ಜನ್ಮ ಆಗಿದೆ ಅಂತಂದ್ರೆ ಅವ್ರಿಗೆಲ್ಲ ಆಶ್ಚರ್ಯ ಅನ್ಸುತ್ತೆ. ನಾವೆಲ್ಲ ಚೆನ್ನಾಗಿ ನೀರಲ್ಲಿ ಈಜುತ್ತೇವೆ, ನೀರನ್ನು ನೋಡಿದ್ರೆ ನಮ್ಗೆ ಯಾವ ಭಯನೂ ಇಲ್ಲ, ಆದ್ರೆ ಈ ಮಗು ಯಾಕೆ ಈ ರೀತಿ ಇದೆ, ನಮ್ಮ ಮಗು ಆಗ್ಬಿಟ್ಟು ಈ ರೀತಿ ಯಾಕೆ ನೀರಿಗೆ ಭಯ ಪಡುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೂ ಆಶ್ಚರ್ಯ ಅನ್ಸುತ್ತೆ ಅಲ್ವಾ. ಸೊ ಯಾಕೆ ಆಶ್ಚರ್ಯ ಅನ್ಸುತ್ತೆ ಪ್ರಶ್ನೆ ಹೇಳ್ತಾ ಇದೆ ನಮ್ಗೆ, ಆ ಮಗುವಿನ ಹಿಂದಿನ ಜರ್ನಿ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಯಾವಾಗ ಈ ಜರ್ನಿ ಬಗ್ಗೆ ನಮ್ಗೆ ಗೊತ್ತಾಗುತ್ತಲ್ವಾ, ಅವಾಗ ನಾವು ಆ ಮಗುವನ್ನ ಒಂದು ಸೆಕೆಂಡ್ ನಲ್ಲಿ ಸ್ವೀಕಾರ ಮಾಡ್ತೀವಿ, ಅದರ ಸ್ವಭಾವವನ್ನು ಕೂಡ ನಾವು ಸ್ವೀಕಾರ ಮಾಡ್ತೀವಿ, ಪ್ರಶ್ನೆ ಕೇಳೋದಿಲ್ಲ. ಸೊ ಅದ್ರಿಂದ ನಾವು ಹಿಂದಿನ ಜನ್ಮದಲ್ಲಿ ಯಾಕೆ ಅಂತಂದ್ರೆ, ಆ ಮಗು ಯಾವಾಗ ನಾವು ಶರೀರ ಬಿಡ್ತೀವಲ್ವಾ, ಆ ಸಮಯದಲ್ಲಿ ಏನೆಲ್ಲ ಘಟನೆಗಳು ಘಟಿಸ್ತವೆ ಅದು ಬಹಳ ಆಳವಾಗಿ ನಮ್ಮ ಆತ್ಮನಲ್ಲಿ ಏನ್ ಮಾಡುತ್ತೆ, ದಾಖಲಾಗುತ್ತೆ. ಸೊ ಅಂಥದ್ದೇನಾದ್ರೂ ಘಟನೆಗಳನ್ನ ನಾವು ನೋಡಿದಾಗ, ಅಥವಾ ಆ ಘಟನೆಗಳು ನಮ್ಮ ಮುಂದೆ ಬಂದಾಗ ಆ ಆಳವಾಗಿ ದಾಖಲಾಗಿರುವಂತಹ ಸ್ಮೃತಿ ಇಮರ್ಜ್ ಆಗ್ಬಿಡುತ್ತೆ. ಅವರಿಗೆ ಸುನಾಮಿ ಬಂದಿತ್ತು, ನಾನು ಎಲ್ಲರನ್ನ ಕಳೆದುಕೊಂಡೆ, ನಾನು ಕೂಡ ಶರೀರ ಬಿಟ್ಟೆ, ಮೃತ್ಯುವನ್ನ ಹೊಂದಿದ್ದೆ, ಇದೆಲ್ಲ ನೆನಪಿರಲ್ಲ. ಆದ್ರೆ ಆ ಸಮಯದಲ್ಲಿ ಅವ್ರು ನೋವನ್ನ ದಾಖಲೆ ಮಾಡ್ಕೊಂಡಿದ್ದಾರೆ, ಭಯವನ್ನ ದಾಖಲೆ ಮಾಡ್ಕೊಂಡಿದ್ದಾರೆ, ಒಂದು ದುಃಖವನ್ನ ದಾಖಲೆ ಮಾಡ್ಕೊಂಡಿದ್ದಾರೆ ಒಳಗಡೆ. ಅದು ಮಾತ್ರ ಇಮರ್ಜ್ ಆಗುತ್ತೆ ಅವರಿಗೆ. ನೀರ್ ನೋಡಿದ ತಕ್ಷಣ ಭಯ, ನೀರ್ ನೋಡಿದ ತಕ್ಷಣ ನೋವು, ನೀರ್ ನೋಡಿದ ತಕ್ಷಣ ದುಃಖ, ಇದು ಅವ್ರಿಗೆ ಇಮರ್ಜ್ ಆಗುತ್ತೆ, ಹೊರತು ಘಟನೆಗಳೆಲ್ಲ ನೆನಪಿರೋದಿಲ್ಲ. ಸೊ ಹೀಗಾಗಿ ಕೆಲವೊಬ್ಬರಿಗೆ ಎತ್ತರದ ಮೇಲೆ ಬಿಲ್ಡಿಂಗ್ ಗಳ ಮೇಲೆ ಹೋದ್ರೆ ತಲೆ ಸುತ್ತ ಬಂದಂಗೆ ಆಗ್ಬಿಡುತ್ತೆ, ಭಯ ಆಗ್ತಿರುತ್ತೆ.
ಅದಕ್ಕೂ ಅವ್ರದ್ದು ಯಾವುದೋ ಒಂದು ಸಮಯದ ಯಾವುದೋ ಒಂದು ಸಮಯದಲ್ಲಿ ಅವ್ರ ಜೊತೆ ಏನೋ ಒಂದು ಕೆಡಕಾಗಿರ್ಬೋದು. ಅವಾಗ ಅದನ್ನ ಆಳವಾಗಿ ಆ ಭಯದ ರೂಪದಲ್ಲಿ ಅವ್ರು ದಾಖಲಿಸ್ಕೊಂಡಿದ್ದಾರೆ. ಅದಕ್ಕೆ ಅದು ಆ ಸಂಸ್ಕಾರ ಇವಾಗ್ಲೂ ಕೂಡ ಆಕ್ಟಿವೇಟ್ ಆಗ್ತಾ ಇದೆ, ಇಮರ್ಜ್ ಆಗ್ತಾ ಇದೆ. ಅದಕ್ಕೆ ಅವರಿಗೆ ಎತ್ತರದ ಸ್ಥಳಕ್ಕೆ ಹೋದ್ರೆ ಭಯ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ರಸ್ತೆಯಲ್ಲಿ ವೆಹಿಕಲ್ ಓಡಿಸೋದು, ರೋಡ್ ಫಿಯರ್ ಇರುತ್ತಲ್ವಾ, ಯಾವುದೋ ಒಂದು ಸಮಯದ್ದು ಅಥವಾ ಯಾವುದೋ ಒಂದು ಜನ್ಮದಲ್ಲಿ ಒಂದು ದುರ್ಘಟನೆ ಘಟಿಸಿರ್ಬೋದು, ಅದರಲ್ಲಿ ಅವ್ರ ಮೃತ್ಯುವನ್ನ ಹೊಂದಿರ್ಬೋದು, ಅಥವಾ ಅವರ ಪ್ರಿಯವಾದ ವ್ಯಕ್ತಿಗಳನ್ನ ಅವರು ಕಳೆದುಕೊಂಡಿರ್ಬೋದು, ಅವ್ರ ಮುಂದೆನೆ ಎಷ್ಟೋ ಜನರು ಮೃತ್ಯುವನ್ನ ಹೊಂದಿರ್ಬೋದು ಆಕ್ಸಿಡೆಂಟ್ ಅಲ್ಲಿ. ಸೊ ಇದು ಆಳವಾಗಿ ಅವರ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿದೆ, ಅವರ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಈ ದೃಶ್ಯ ದಾಖಲಾಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರಿಗೆ ರೋಡ್ ಫಿಯರ್, ವೆಹಿಕಲ್ ಓಡಿಸೋದು ಅಂತಂದ್ರೆ ಏನು, ಭಯ, ನೋವು, ಇದೆಲ್ಲಾನು ಅವ್ರಿಗೆ ಇಮರ್ಜ್ ಆಗ್ಬಿಡುತ್ತೆ ಭಾವನೆಗಳು. ಅದಕ್ಕೋಸ್ಕರ ಅವ್ರಿಗೆ ರೋಡ್ ಫಿಯರ್ ಅಂತಂದ್ರೆ. ಸೊ ಈ ರೀತಿ ಮತ್ತೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸು ತುಂಬಾ ಚಿಕ್ಕದು ಆದ್ರೂ ಕೂಡ ಶಾಸ್ತ್ರಗಳ ಶ್ಲೋಕವನ್ನ ಎಷ್ಟು ಸ್ಪಷ್ಟವಾಗಿ ಅವ್ರು ಹೇಳ್ತಿರ್ತಾರೆ ಕಂಠಸ್ಥವಾಗಿ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ರ ಪರಿವಾರದಲ್ಲೇನು ಆ ರೀತಿ ಯಾರು ಶಾಸ್ತ್ರಗಳ ಜ್ಞಾನವನ್ನ ಅಷ್ಟೊಂದು ಓದಿರಲ್ಲ, ತರಬೇತಿನೇ ಅವ್ರಿಗಿರಲ್ಲ. ಆದ್ರೂ ಆ ಮಕ್ಕಳನ್ನ ನೋಡಿದ್ರೆ ಪರಿವಾರದವ್ರಿಗೂ ಕೂಡ ಆಶ್ಚರ್ಯ ಅನ್ಸುತ್ತೆ ಅಲ್ವಾ. ಕೆಲವೊಂದು ಚಿಕ್ಕ ಮಕ್ಕಳು ಅವರೇನು ಸಂಗೀತವನ್ನ ಕಲ್ತಿಲ್ಲ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಇನ್ನು ಕೆಲವೊಂದು ಮಕ್ಕಳು ಏನಾದ್ರೂ ಸಾಂಗ್ ಪ್ಲೇ ಆಗ್ತಾ ಇದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಯಸ್ಸು ಚಿಕ್ಕದು, ಈ ಜನ್ಮದಲ್ಲಿ 4 ವರ್ಷ 7 ವರ್ಷ ಈ ರೀತಿ ಇರ್ಬೋದು. ಅವ್ರ ಪರಿವಾರದಲ್ಲಿ ಯಾರು ಅವರಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟಿಲ್ಲ, ಯಾರು ಎಕ್ಸ್ಪರ್ಟ್ ಕೂಡ ಇಲ್ಲ. ಆದ್ರೂ ಆ ಮಕ್ಕಳಲ್ಲಿ ಅಂತಹ ಸಂಸ್ಕಾರಗಳು, ಕಲೆಗಳು ಇರ್ತವೆ. ಇದೆಲ್ಲ ಎಲ್ಲಿಂದ ಬಂತು? ಆ ಮಗು ಹಿಂದಿನ ಜನ್ಮದಲ್ಲಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅವರು. ಸೊ ಅದರಲ್ಲಿ ನಿಪುಣರಾಗಿದ್ರು, ಅಂದ್ರೆ ಅದರಲ್ಲಿ ಅವರು ಚೆನ್ನಾಗಿ ಅವ್ರಿಗೆ ಅಭ್ಯಾಸ ಇತ್ತು. ಆ ಸಂಸ್ಕಾರ, ಆ ಜ್ಞಾನ ಆಗಿರ್ಬೋದು, ಅದನ್ನ ಅವ್ರು ಏನ್ ಮಾಡಿದ್ರು, ಮುಂದಿನ ಜನ್ಮಕ್ಕೂ ಕೂಡ ತೆಗೆದುಕೊಂಡು ಬಂದ್ರು. ಚಿಕ್ಕ ವಯಸ್ಸಿನಲ್ಲೇನೆ ಅಂತಹ ಕಲೆಗಳು ಅವ್ರಿಗೆ ಆಕರ್ಷಣೆ ಮಾಡುತ್ತೆ. ಸಂಗೀತದ ಕಡೆ ಆಕರ್ಷಣೆ ಆಗುತ್ತೆ, ಶಾಸ್ತ್ರಗಳ ಕಡೆಗೆ ಅವ್ರಿಗೆ ಆಕರ್ಷಣೆ ಆಗುತ್ತೆ, ಡ್ಯಾನ್ಸ್ ಕಡೆಗೆ ಅವ್ರಿಗೆ ಆಕರ್ಷಣೆ ಆಗುತ್ತೆ. ಯಾಕಂದ್ರೆ ಹಿಂದಿನ ಜನ್ಮ ಅದಕ್ಕೋಸ್ಕರ ಅವ್ರು ಬಹಳ ಪರಿಶ್ರಮ ಪಟ್ಟಿದ್ರು, ಬಹಳ ಇಷ್ಟಪಟ್ಟಿದ್ರು, ಬಹಳ ಅಭ್ಯಾಸ ಕೂಡ ಅದ್ರ ಬಗ್ಗೆ ಮಾಡಿದ್ರು. ಅವರು ಅದನ್ನ ಅವರು ಸಂಸ್ಕಾರಗಳ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ವರ್ತಮಾನದಲ್ಲಿ ಕೂಡ ಅದು ಮುಂದುವರಿಯುತ್ತೆ. ಸೊ 2ನೇ ಬಗೆಯ ಸಂಸ್ಕಾರ ಅಂತಂದ್ರೆ ತಂದೆ ತಾಯಿಯಿಂದ ಮಕ್ಕಳು ಪಡೆದುಕೊಳ್ಳುವಂತಹ ಸಂಸ್ಕಾರ. ಸೊ ಇದು ಜನ್ಮ ತಗೊಂಡಾದ್ಮೇಲೆ ಅಂತಾನೆ ಅಲ್ಲ, ಯಾವಾಗ ಆತ್ಮ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡುತ್ತಲ್ವಾ, ಆವಾಗ್ಲೇ ತಂದೆ ತಾಯಿ ಪರಿವಾರದವರಿಂದ ಆ ಸಂಸ್ಕಾರಗಳನ್ನ ಗ್ರಹಿಸ್ಲಿಕ್ಕೆ ಆ ಆತ್ಮ ಪ್ರಾರಂಭ ಮಾಡುತ್ತೆ. ಯಾಕೆಂತಂದ್ರೆ ಇವಾಗ ಹೊಸ ಜರ್ನಿಯಲ್ಲಿ ಯಾರ ಜೊತೆನೂ ಕೂಡ ಆ ಆತ್ಮನಿಗೆ ಇನ್ನು ಸಂಬಂಧ ಜೋಡಣೆ ಆಗಿಲ್ಲ, ಮತ್ತು ತನ್ನದೇ ಆದ ಯಾವುದೇ ಅಹಂಕಾರ ಅನ್ನೋದು ಆ ಆತ್ಮನಿಗೆ ಇವಾಗಿಲ್ಲ. ಸೊ ಆದ್ರಿಂದ ಗ್ರಹಿಸುವಂತ ಶಕ್ತಿ ಅತ್ಯಂತ ತೀವ್ರವಾಗಿರುತ್ತೆ ಈ ಸಂದರ್ಭದಲ್ಲಿ. ಸೊ ಅದಕ್ಕೆ ನೋಡಿ ಗರ್ಭ ಸಂಸ್ಕಾರ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ತಮ್ಮ ಮಗುವಿಗೆ ಯಾವ ಸಂಸ್ಕಾರವನ್ನ ಅವರು ತುಂಬಬೇಕು ಅಂತ ಇಷ್ಟಪಡ್ತಾರಲ್ವಾ, ಅದೆಲ್ಲ ಸಂಸ್ಕಾರವನ್ನ ಮಗು ಗರ್ಭದಲ್ಲಿ ಇದ್ದಾಗ್ಲೇ ಅವರು ತುಂಬಬಹುದು. ಇದು ಬಹಳ ಸಹಜವಾಗಿದೆ. ಸೊ ಈ 9 ತಿಂಗಳು ತಾಯಿ ಏನಾದ್ರೂ ಸ್ವಲ್ಪ ಪರಿಶ್ರಮ ಪಟ್ಟು ಆ ಮಗುವಿನ ಬಗ್ಗೆ ಗಮನ ವಹಿಸಿದ್ರು ಅಂತಂದ್ರೆ ಲೈಫ್ ಲಾಂಗ್ ಈ ಸಂಸ್ಕಾರಗಳು ಆ ಮಗುವಿನ ಜೊತೆಗೆ ಕೆಲಸ ಮಾಡ್ತವೆ ಇರ್ತವೆ. ಯಾಕಂದ್ರೆ ಮಗು ಇವಾಗ ನೀವೇನ್ ಯಾವ ರೀತಿ ಸಂಸ್ಕಾರ ಹಾಕ್ಬೇಕು ಅನ್ಕೊಳ್ತಿರಲ್ವಾ, ಅದನ್ನ ಸ್ವೀಕಾರ ಮಾಡುತ್ತೆ, ಅದು ಹಾಗೇನೆ ಅಳವಡಿಸ್ಕೊಳ್ಳುತ್ತೆ. ತಾಯಿ ಮಗುವಿನ ಆತ್ಮ ಒಂದೇ ಶರೀರದಲ್ಲಿ ಇರೋ ಕಾರಣ ತಾಯಿಯ ಭಾವನೆಗಳು, ತಾಯಿಯ ಆಲೋಚನೆಗಳು, ತಾಯಿಯ ವ್ಯವಹಾರ, ತಾಯಿಯ ಪ್ರತಿಕ್ರಿಯೆಗಳು ಮತ್ತು ತಾಯಿ ಸೇವಿಸುವಂತ ಆಹಾರ, ಇದೆಲ್ಲನೂ ಕೂಡ ಮಗುವಿನ ಶರೀರ, ಭಾವನಾತ್ಮಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಬಹಳ ಬಹಳ ನೇರವಾಗಿ ಮತ್ತು ತೀಕ್ಷ್ಣವಾಗಿ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಗರ್ಭಾವಸ್ಥೆಯಲ್ಲಿ ತಾಯಿಯಂದರು ಬಹಳ ಗಮನ ವಹಿಸಬೇಕಾಗಿದೆ ತಮ್ಮ ಮಕ್ಕಳ ಬಗ್ಗೆ. ನಾವು ಇಡೀ ಜೀವನ ಅವ್ರ ಬಗ್ಗೆ ಟೈಮ್ ಕೊಡ್ಲಿಕ್ಕೆ ರೆಡಿ ಇರ್ತೇವೆ, ಆದ್ರೆ ಈ ಸಮಯದಲ್ಲಿ ಕೂಡ ಸ್ವಲ್ಪ ಕಾಳಜಿ ವಹಿಸಿದ್ವಿ ಅಂತಂದ್ರೆ ಒಂದು ಉತ್ತಮವಾದ ಸಂಸ್ಕಾರ ನಾವು ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇಂತಹ ಸಂದರ್ಭದಲ್ಲಿ ನೀವು ಭಾವನಾತ್ಮಕವಾಗಿ ಸ್ವಲ್ಪ ಸ್ಥಿರವಾಗಿರ್ಬೇಕಾಗುತ್ತೆ. ಸೊ ನೀವು ಭಾವನಾತ್ಮಕವಾಗಿ ಹೆದರ್ಕೊಳ್ಳೋದು, ಭಯ ಪಡೋದು, ಚಿಂತೆ ಮಾಡೋದು, ಜಗಳ ಕದನಗಳಲ್ಲಿ ಭಾಗಿಯಾಗೋದು, ಇದೆಲ್ಲಾನು ಕೂಡ ಮಗುವಿಗೆ ಏನ್ ಮಾಡ್ತಾ ಇದೆ, ಭಯವನ್ನ ಹುಟ್ಟಿಸ್ತಾ ಇದೆ, ಅಥವಾ ಅದು ಕೂಡ ಹೆದರ್ಕೊಳ್ತಾ ಇದೆ, ಅದು ಕೂಡ ಚಿಂತೆ ಮಾಡುವಂತಹ ಮನೋಭಾವವನ್ನ ಹೊಂದುತ್ತಾ ಇದೆ. ಸೊ ಅದರಿಂದ ಇಂತಹ ಸಮಯದಲ್ಲಿ ಎಷ್ಟಾಗುತ್ತೆ ಅಷ್ಟು ಕಲಹ ಕದನಗಳಿಂದ ತಾವು ದೂರ ಇರಿ. ಸಕಾರಾತ್ಮಕವಾದ ಮಾಹಿತಿಯನ್ನೇ ಓದಿ, ಅಥವಾ ಅಂತಹ ಇರುವಂತಹ ಚಿತ್ರವನ್ನೇ ಆಗ್ಲಿ, ಅಥವಾ ಏನೇ ನೋಡೋದಾದ್ರೂ ಕೂಡ ಒಳ್ಳೆ ಮಾಹಿತಿ ಇರುವಂತಹ ಫಿಲ್ಮ್ಗಳನ್ನೇ ಆಗ್ಲಿ, ಏನೇ ನೋಡ್ತಾ ಇದ್ದೀರಾ ಅಂತಂದ್ರು ಅದ್ರ ಬಗ್ಗೆನೂ ಗಮನ ಇರಲಿ. ನೀವು ಯಾವ ರೀತಿ ಕಂಟೆಂಟ್ ಅನ್ನ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಅಥವಾ ಮಾತಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಅದ್ರ ಬಗ್ಗೆ ಗಮನ ಕೊಡೋದು ಬಹಳ 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 ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಮನಸ್ಸಿಗೆ ಮಾಹಿತಿನೇ ಈ ಕಂಟೆಂಟ್ ಆಗಿದೆ. ಸೊ ಇವಾಗ ನೀವು ಒಬ್ಬರೇ ಅಲ್ಲ, ಇದು ನಿಮ್ಮ ಮೇಲೆ ಅಷ್ಟೇ ಪ್ರಭಾವ ಬೀರ್ತಾ ಇಲ್ಲ, ಆ ಮಗುವಿನ ಮೇಲೆ ಕೂಡ ಬೀರ್ತಾ ಇದೆ. ಮತ್ತು ನೀವು ಸೇವಿಸುವಂತ ಆಹಾರ ಗರ್ಭಾವಸ್ಥೆಯಲ್ಲಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವೇನಾದ್ರೂ ಕಡಿಮೆ ಎನರ್ಜಿ ಇರುವಂತಹ ತಾಮಸಿಕ ಪದಾರ್ಥವನ್ನ, ಆಹಾರವನ್ನ ಈ ಸಮಯದಲ್ಲಿ ಸೇವಿಸ್ತಾ ಇದೀವಿ ಅಂತಂದ್ರೆ 1 ನಿಮಿಷ ನಾವು ಯೋಚನೆ ಮಾಡ್ಬೇಕಾಗಿದೆ. ಯಾಕಂದ್ರೆ ಈ ಸಮಯದಲ್ಲಿ ಆ ಮಗುವಿನ ಶರೀರ ಕೂಡ ರಚನೆ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ಭಾವನಾತ್ಮಕವಾಗಿ ಮಾನಸಿಕವಾಗಿನೂ ಕೂಡ ಮಗುವಿನ ಮನೋಬಲ ಈ ಸಮಯದಲ್ಲಿ ತಯಾರಾಗ್ತಾ ಇದೆ.
ಸೊ ಇಂತಹ ಸಮಯದಲ್ಲಿ ನಾವು ನಕಾರಾತ್ಮಕ ಎನರ್ಜಿ ಇರುವಂತಹ, ಹಿಂಸಾತ್ಮಕ ಎನರ್ಜಿ ಇರುವಂತಹ, ನೋವು, ದುಃಖ, ಅಶಾಂತಿ, ಭಯ ಇರುವಂತಹ, ಕೋಪ ಇರುವಂತಹ ಎನರ್ಜಿ ಉಳ್ಳಂತಹ ತಾಮಸಿಕ ಆಹಾರವನ್ನ ನಾವು ಕೊಟ್ವಿ ಅಂತಂದ್ರೆ ಇದು ಮಗುವಿನ ಆರೋಗ್ಯದ ಮೇಲೆ, ಶರೀರದ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ, ಭಾವನಾತ್ಮಕ ಆರೋಗ್ಯದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಈ ಸಮಯದಲ್ಲಿ ನಾವು ಕಾಳಜಿ ವಹಿಸಲೇಬೇಕಾಗಿದೆ. ಒಂದು ಸಾತ್ವಿಕ ಆಹಾರ ಪದ್ಧತಿಯನ್ನ ಈ ಸಮಯದಲ್ಲಿ ನಾವು ರೂಢಿಸ್ಕೊಂಡ್ವಿ ಅಂತಂದ್ರೆ ಸಾತ್ವಿಕವಾದ ಮನಸ್ಸನ್ನ, ಸಾತ್ವಿಕವಾದ ಆಹಾರವನ್ನ, ಒಳ್ಳೆಯ ಆಹಾರವನ್ನ ಆ ಮಗುವಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಬಾರಿ ಈ ರೀತಿ ಮಾತಾಡೋದು ಕೇಳ್ತೀವಲ್ವಾ, ಆ ಮಗುವಿಗೆ ಅವ್ರ ತಾತನ ತರ ಬೇಗ ಕೋಪ ಬಂದ್ಬಿಡುತ್ತೆ, ಈ ಮಗುವಿಗೆ ಅವ್ರ ತಂದೆ ತರ ಶಿಸ್ತಿನ ಸಂಸ್ಕಾರ ಇದೆ, ಈ ಮಗುವಿಗೆ ಅವ್ರ ತಾಯಿ ತರ ಸೌಮ್ಯವಾದ ನೇಚರ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿ ಕೇಳ್ತೀವಲ್ವಾ. ಸೊ ಇದೆಲ್ಲ ಎಲ್ಲಿಂದ ಪಡೆದುಕೊಂಡ್ರು? ತಂದೆ ತಾಯಿ ಮತ್ತು ಪರಿವಾರದಿಂದ ಆ ಮಕ್ಕಳು ಕಲಿತ್ಕೊಂಡ್ರು. ಮತ್ತು ಎಷ್ಟೋ ಬಾರಿ ನೋಡಿ, ಮಕ್ಕಳ ಮುಂದೆ ನಾವು ಜಗಳ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟೋ ತಂದೆ ತಾಯಿಯರು, ಪರಿವಾರದವರು ಕಾಳಜಿ ವಹಿಸ್ತಾರೆ. ಯಾಕೆ ಅಂತಂದ್ರೆ ಮಕ್ಕಳು ಎಲ್ಲವನ್ನ ನೋಡ್ತಾ ಇದ್ದಾರೆ, ಏನ್ ನೋಡ್ತಾರಲ್ವಾ ಅದನ್ನ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ನಾವೇನಾದ್ರೂ ಮಕ್ಕಳ ಮುಂದೆ ಅಪಶಬ್ದಗಳನ್ನ ಉಪಯೋಗ ಮಾಡ್ಬಿಟ್ಟು ಜಗಳ ಮಾಡ್ತಾ ಇದೀವಿ ಅಂತಂದ್ರೆ ಮಕ್ಕಳು ಬೇಗ ಕಲ್ತ್ಕೊಂಡ್ಬಿಟ್ಟು ಅವರು ಫ್ರೆಂಡ್ಸ್ಗಳ ಜೊತೆಗೆ ಅಂತ ಶಬ್ದಗಳನ್ನ ಯೂಸ್ ಮಾಡ್ತಾರೆ. ಎಲ್ಲಿಂದ ಕಲ್ತ್ಕೊಂಡ್ರು? ಮನೆಯಿಂದಾನೇ ಕಲ್ತ್ಕೊಂಡ್ರು. ನಾವೇನಾದ್ರೂ ಜಗಳ ಮಾಡ್ತಾ ಮಾಡ್ತಾ ಒಬ್ಬರ ಮೇಲೆ ಇನ್ನೊಬ್ರು ಕೈ ಎತ್ತಿದ್ವಿ ಅಂತಂದ್ರೆ ಮಕ್ಕಳು ನೋಡ್ತಾ ಇದ್ದಾರೆ, ಹೊರಗಡೆ ಸ್ನೇಹಿತರ ಜೊತೆ ನೀವು ಜಗಳ ಮಾಡ್ತಿರ್ತಾರೆ, ಚಿಕ್ಕ ಪುಟ್ಟ ವಿಷಯಕ್ಕೆ ಹೊಡಿಲಿಕ್ಕೆ ಹೋಗ್ತಾರೆ ಅಲ್ವಾ. ಸೊ ಅಂತಂದ್ರೆ ನಮ್ಮ ಸಂಸ್ಕಾರಗಳನ್ನ ನಮ್ಮ ಮಕ್ಕಳು ಬೇಗ ಕ್ಯಾಚ್ ಮಾಡ್ತಾ ಇದ್ದಾರೆ, ಕಲ್ತ್ಕೊಳ್ತಾರೆ. ನಮ್ಮ ಮಕ್ಕಳು ಸದಾ ಸಂತೋಷವಾಗಿರ್ಬೇಕು ಅಂತ ನಾವು ಇಷ್ಟಪಡ್ತೀವಿ ಅಂತಂದ್ರೆ ನಾವು ಯಾವಾಗ್ಲೂ ಖುಷಿಯಾಗಿರ್ಬೇಕಾಗಿದೆ. ಸೊ ಎಲ್ಲಿವರೆಗೂ ನಾವು ಧಾರಣೆ ಮಾಡ್ಕೊಳ್ಳಲ್ಲ ಅಲ್ವಾ ಸಂಸ್ಕಾರಗಳನ್ನ, ನಮ್ಮ ಮಕ್ಕಳಲ್ಲಿ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ವಸ್ತುಗಳನ್ನ ಕೊಡಿಸ್ಬಿಟ್ಟು ಅವರಿಗೆ ಕೊಡ್ಬೋದು, ನಾವು ಉಪಯೋಗ ಮಾಡ್ತಾ ಇದ್ರು ನಡೀತೆ, ಅವ್ರು ಉಪಯೋಗ ಮಾಡ್ಲಿ ಅಂತ ಕೊಡ್ಬೋದು. ಆದ್ರೆ ಸಂಸ್ಕಾರ ಆ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ. ನಾನ್ ಧಾರಣೆ ಮಾಡ್ಬೇಕಾಗುತ್ತೆ, ನಾನು ಧಾರಣೆ ಮಾಡಿದ್ಮೇಲೆ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಂತ ಪರಿಸ್ಥಿತಿ ಬಂದ್ರು ನಾನು ಸ್ಥಿರವಾಗಿದ್ದೇನೆ, ಶಾಂತವಾಗಿದ್ದೇನೆ ಅಂತಂದ್ರೆ ಮಕ್ಕಳು ಗಮನಿಸ್ತಾ ಇದ್ದಾರೆ, ಜೀವನದಲ್ಲಿ ಅವರು ಕೂಡ ಅದನ್ನ ಕಲ್ತ್ಕೊಳ್ತಾರೆ. ಎಂತದೇ ಘಟನೆ ನಡೆದ್ರು ಜೀವನದಲ್ಲಿ ಶಾಂತವಾಗಿ, ಸ್ಥಿರವಾಗಿ ಅದನ್ನ ಎದುರಿಸುವಂತಹ ಸಂಸ್ಕಾರವನ್ನ ಅವರು ನಿಮ್ಮಿಂದ ಕಲ್ತ್ಕೊಳ್ತಾರೆ. ನೀವು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೋಪ ಮಾಡ್ಕೊಳ್ಳೋದು, ಇರಿಟೇಟ್ ಮಾಡ್ಕೊಳ್ಳೋದು, ಕೈಯಲ್ಲಿರುವ ವಸ್ತುಗಳನ್ನ ಬಿಸಾಕೋದು ಮಾಡ್ತಾ ಇದ್ರಿ ಅಂತಂದ್ರೆ ಮಕ್ಕಳು ಕೂಡ ಹಂಗೆ ಮಾಡ್ತಾರೆ. ಏನೋ ಒಂದು ಹೋಮ್ವರ್ಕ್ ಮಾಡು ಅಂತಂದ್ರೆ ಕೋಪ ಬಂದ್ಬಿಡುತ್ತೆ, ಕೈಯಲ್ಲಿರೋ ವಸ್ತುವನ್ನೆಲ್ಲ ಬಿಸಾಕ್ತಿರ್ತಾರೆ, ಮನೆಯಲ್ಲಿರುವಂತ ವಸ್ತುವನ್ನೆಲ್ಲ ಚಲಾಪಿಲಿ ಮಾಡ್ತಿರ್ತಾರೆ. ಎಲ್ಲಿಂದ ಕಲ್ತ್ರು ಅವರು? ನಿಮ್ಮ ವ್ಯವಹಾರದಿಂದ ನೋಡ್ಬಿಟ್ಟು ಅವರು ಕಲ್ತ್ರು. ಅದಕ್ಕೋಸ್ಕರ ಸೊ ಮಕ್ಕಳು ನಿಮ್ಮಿಂದ ನೋಡಿ ಸಂಸ್ಕಾರಗಳನ್ನ ಕಲಿತಾ ಇರ್ತಾರೆ. ಸೊ ನೀವು ಯಾವ ಸಂಸ್ಕಾರ ಅವರಲ್ಲಿ ತುಂಬಬೇಕಂತ ಇರ್ತಿರಲ್ವಾ, ಆ ಸಂಸ್ಕಾರವನ್ನ ಅವ್ರಿಗೆ ನಿಮ್ಮ ಧಾರಣೆಯ ಮೂಲಕ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳು ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗಿರ್ಬೇಕು, ಮಕ್ಕಳು ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು, ಮಕ್ಕಳ ಸಂಸ್ಕಾರಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಕೂಡ ಅವ್ರ ಜೊತೆಗೆ ಹಾಗೆ ಇರ್ಬೇಕಾಗುತ್ತೆ. ಇದು 2ನೇ ಬಗೆಯ ಸಂಸ್ಕಾರ ಆಯ್ತು. 3ನೇ ಬಗೆಯ ಸಂಸ್ಕಾರ ಅಂತಂದ್ರೆ ವಾತಾವರಣದಿಂದ ಪಡೆಯುವಂತಹ ಸಂಸ್ಕಾರ ಆಗಿದೆ. ಮಕ್ಕಳು ಬೆಳೀತಾರೆ, ಸ್ಕೂಲಿಗೆ ಸೇರಿಸ್ತೇವೆ, ಕಾಲೇಜ್ಗೆ ಹೋಗ್ತಾರೆ, ಅಥವಾ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನಾವು ಹೊರಗಡೆ ಎಲ್ಲ ಹೋಗ್ತೇವೆ, ಅನೇಕ ಜನರ ಜೊತೆ ದಿನಾಲು ಕೂಡ ಏನ್ ಮಾಡ್ತೇವೆ, ಕನೆಕ್ಷನ್ ಅಲ್ಲಿ ಬರ್ತೇವೆ, ಸಂಬಂಧ ಸಂಪರ್ಕದಲ್ಲಿ ಬರ್ತೇವೆ. ಸಂಘದಂತೆ ರಂಗು ಅಂತ ಹೇಳ್ತಾರೆ. ಎಂತವ್ರ ಸಂಘದಲ್ಲಿ ಇರ್ತೀವಲ್ಲ ಅಂತವ್ರ ಗುಣ ಶಕ್ತಿಗಳ ರಂಗು ಬಣ್ಣ ನಮ್ಗೂ ಅಂಟುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಗಾದೆ ಮಾತುಗಳಿದಾವಲ್ವಾ ಇದ್ರ ಬಗ್ಗೆ, ಒಳ್ಳೆಯವರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಒಳ್ಳೆಯವರ ಸಂಘ ನಮ್ಮನ್ನ ನಮ್ಮ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಕರೆದುಕೊಂಡು ಹೋದ್ರೆ, ಕೆಟ್ಟವರ ಸಂಘ ನಮ್ಮನ್ನ ಏನ್ ಮಾಡುತ್ತೆ, ಮುಳುಗಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಎಂತವರ ಸ್ನೇಹ ಮಾಡ್ತಾ ಇದೀವಿ ನಾವು, ಎಂತವರ ಜೊತೆಯಲ್ಲಿ ಇದ್ದೇವೆ, ಯಾವ ಗುಂಪಲ್ಲಿದ್ದೇವೆ ನಾವು, ಇದು ಬಹಳ ವಿಚಾರ ಮಾಡ್ಬೇಕಾದ ವಿಷಯ. ನಾವು ಸ್ಟಾರ್ಟಿಂಗ್ ಅನ್ಕೊಳ್ತೀವಿ ಇದೆಲ್ಲ ನನ್ಗೇನಾಗಲ್ಲ ಬಿಡು, ನಾನೇನ್ ಹಂಗ್ ಮಾಡ್ತಾ ಇಲ್ಲ ಬಿಡು ಅಂತ ಅನ್ಕೊಳ್ತೇವೆ. ಆದ್ರೆ ಅವ್ರ ಜೊತೆ ಇರ್ತಾ ಅವರ ಸ್ವಭಾವ, ಸಂಸ್ಕಾರಗಳ ಎನರ್ಜಿ ನಮ್ಮ ಮೇಲೂ ಕೂಡ ಪ್ರಭಾವ ಬೀರ್ತಾ ನಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ ಎಂಟ್ರಿ ಆಗೋದೇ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಎಷ್ಟೋ ಜನರು ಹೇಳ್ತಿರ್ತಾರೆ ನೋಡಿ, ಇಂತಹ ಫ್ರೆಂಡ್ಸ್ ಗ್ರೂಪ್ ಸಿಕ್ಬಿಡ್ತವ್ರಿಗೆ ಅವಾಗ್ನಿಂದ ಇವರು ಹಾಳಾಗೋದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಾವ್ ಯಾರ ಜೊತೆ ಜಾಸ್ತಿ ಸಮಯ ಕಳಿತಿರ್ತೀವಲ್ವಾ, ಅವರ ಸ್ವಭಾವ, ಸಂಸ್ಕಾರ, ಅವರ ಎನರ್ಜಿ ಫೀಲ್ಡ್ ನಮ್ಮ ಮೇಲೆ ನಿರಂತರವಾಗಿ ಏನ್ ಮಾಡ್ತಾ ಇರುತ್ತೆ, ಇನ್ಫ್ಲುಯೆನ್ಸ್, ಪ್ರಭಾವವನ್ನ ಬೀರ್ತಾ ಇರುತ್ತೆ. ಅದಕ್ಕೆ ಒಳ್ಳೆಯವ್ರ ಸಂಘ ಮಾಡಿ, ಚೆನ್ನಾಗಿ ಓದೋರ್ ಸಂಘ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರಲ್ವಾ. ಇದಕ್ಕೋಸ್ಕರನೇ ಏನಾಗುತ್ತೆ ಅಂತಂದ್ರೆ ನಾವು ಬೆಳೀತಾ ಸ್ನೇಹಿತರೊಂದಿಗೆ ನಮ್ಮ ಒಡನಾಟ ಜಾಸ್ತಿ ಆಗುತ್ತೆ, ಸ್ನೇಹಿತರೊಂದಿಗೆ ನಾವು ಜಾಸ್ತಿ ಹಂಚ್ಕೊಳ್ಳಿಕ್ ಇಷ್ಟಪಡ್ತೀವಿ, ಸ್ನೇಹಿತರಿಂದನೇ ಸಲಹೆಯನ್ನ ಪಡಿಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಅವ್ರು ಜಡ್ಜ್ ಮಾಡೋದಿಲ್ಲ, ಪ್ರತಿಯೊಂದನ್ನು ಹೇಳ್ತಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ನೇಹಿತರ ಜೊತೆನೆ ನಾವು ಜಾಸ್ತಿ ಸಮಯ ಕಳಿತಿರ್ತೇವೆ. ಸೊ ಇದರಿಂದಾಗಿ ಮಕ್ಕಳಿಗೆ ಇದನ್ನ ನಾವು ತಿಳುವಳಿಕೆ ನೀಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಒಳ್ಳೆ ಸ್ವಭಾವ, ಸಂಸ್ಕಾರ ಇರೋರ್ ಜೊತೆನೆ ಸ್ನೇಹ ಯಾಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಥೆಗಳ ಮೂಲಕನೋ ಅಥವಾ ನೀತಿ ಕಥೆಗಳ ಮೂಲಕನೋ ಯಾವುದೋ ಒಂದ್ ರೀತಿ ಅವರಿಗೆ ಇದರ ಅರಿವು ಮೂಡಿಸೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇಲ್ಲ ಅಂತಂದ್ರೆ ನಾವ್ ಎಷ್ಟೋ ಬಾರಿ ನೋಡ್ತಿರ್ತೀವಲ್ಲ, ಮೊದ್ಲು ಆ ಮಕ್ಕಳು ಪ್ರಾಮಾಣಿಕವಾಗಿರ್ತಾರೆ, ಹೋಗ್ತಾ ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದಾರೆ ಅಂತ ನಮ್ಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅಂತ ಸಂಘದಲ್ಲಿ ಇದ್ದು ಬಿಟ್ಟಿರ್ತಾರೆ, ಅವರೆಲ್ಲ ಹೇಳೋದ್ ನೋಡ್ತಾರೆ, ಅದನ್ನ ಇವರು ಕಲ್ತ್ಕೊಂಡ್ ಬಿಟ್ಟಿರ್ತಾರೆ. ಇನ್ನು ಕೆಲವೊಂದ್ಸಲ ದೊಡ್ಡವರಾದ್ಮೇಲೆ ಕೂಡ ನಾವೆಲ್ಲಿ ಕೆಲಸ ಮಾಡ್ತಿರ್ತೇವೆ ಅಲ್ವಾ, ಯಾರ ಜೊತೆ ಇರ್ತೀವಲ್ವಾ, ಅವಾಗ್ಲೂ ಕೂಡ ನಮ್ಮ ಮೇಲೆ ಇದರ ಪ್ರಭಾವ ಬೀರುತ್ತೆ. ಉದಾಹರಣೆಗೆ
ನಮ್ಮ ಜೊತೆ ಕೆಲಸ ಮಾಡುವಂಥವ್ರು ಅಡ್ಡ ದಾರಿಯಲ್ಲಿ ಹೋಗ್ಬಿಟ್ಟು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಬಲೆ ಮನೇಲಿ ಎಲ್ಲರೂ ಪ್ರಾಮಾಣಿಕವಾಗಿದ್ದಾರೆ. ಹಿಂದಿನ ಜನ್ಮದ ಸಂಸ್ಕಾರನೂ ಅವರಿಗೆ ಪ್ರಾಮಾಣಿಕವಾದದ್ದೇ ಇತ್ತು. ಆದ್ರೆ ಇವಾಗ ಇವ್ರನ್ನೆಲ್ಲ ನೋಡ್ತಾ ಇವರೆಲ್ಲ ಶ್ರೀಮಂತರಾಗಿ ಮುಂದೆ ಹೋಗ್ತಾ ಇದಾರಂತ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಮಾಡ್ತಾ ಈ ಪ್ರಾಮಾಣಿಕ ಗುಣವನ್ನ ಎಲ್ಲೋ ಒಂದ್ ಕಡೆ ಅವರು ಕೂಡ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಸೊ ಇವರು ಕೂಡ ಅಡ್ಡ ದಾರಿಯಲ್ಲಿ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಂದ್ರೆ ವಾತಾವರಣದಿಂದನೂ ಕೂಡ ನಾವು ಏನಾಗ್ತೇವೆ, ಪ್ರಭಾವಿತರಾಗ್ತೇವೆ. ನಮ್ಮಲ್ಲಿ ಕೆಲವೊಂದು ಸಂಸ್ಕಾರಗಳನ್ನ ನಾವು ರೂಢಿಸ್ಕೊಂಡ್ಬಿಡ್ತೇವೆ. ಸೊ ಅಂತಂದ್ರೆ ಪ್ರಾಮಾಣಿಕತೆ, ನಿಷ್ಠೆ, ಸತ್ಯತೆ ಅನ್ನೋದನ್ನ ನಾವು ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಆಗ್ಬಿಟ್ಟು ಅಡ್ಡ ದಾರಿಯಲ್ಲಿ ಹಿಡಿದ್ಬಿಟ್ಟು ಬೇಡವಾದ ಸಂಸ್ಕಾರಗಳನ್ನ ನಾವು ಏನ್ ಮಾಡ್ತೀವಿ, ಮೋಸ ಮಾಡೋದು, ಸುಳ್ಳು ಹೇಳೋದು, ಇಂತಹ ಸಂಸ್ಕಾರಗಳನ್ನ ರೂಢಿಸ್ಕೊಂಡ್ಬಿಡ್ತೀವಿ. ಅಂತಂದ್ರೆ ವಾತಾವರಣದಿಂದ, ಪರಿಸರದಿಂದ, ಸಂಘದಿಂದ, ಇನ್ನೊಬ್ಬರಿಂದ ಪಡೆದುಕೊಂಡಿರುವಂತಹ ಸಂಸ್ಕಾರಗಳಿವು. ನಾಲ್ಕನೇದಾಗಿ ನಮ್ಮ ಇಚ್ಛಾಶಕ್ತಿಯಿಂದ ಸ್ವಯಂ ನಿರ್ಮಿತವಾದ ಸಂಸ್ಕಾರಗಳು. ಅಂತಂದ್ರೆ ಜೀವನದ ಯಾವುದೋ ಒಂದು ಪ್ರಯಾಣದಲ್ಲಿ, ಸಮಯದಲ್ಲಿ, ಘಟ್ಟದಲ್ಲಿ ನನಗೆ ಒಂದು ಅರಿವು ಮೂಡ್ತು, ಸುಳ್ಳು ಹೇಳೋದು ಒಳ್ಳೇದಲ್ಲ, ಇದರಿಂದ ಯಾವತ್ತಿದ್ದು ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ, ಶಾಂತಿನೇ ಇರೋದಿಲ್ಲ. ಒಂದು ಸುಳ್ಳನ್ನ ಮುಚ್ಚಿಡ್ಬೇಕು ಅಂದ್ರೆ ಇನ್ನೊಂದು ಸುಳ್ಳು ಹೇಳ್ಬೇಕು, ಸುಳ್ಳಿನ ಸರಮಾಲೆನೇ ಆಗ್ತಾ ಇದೆ ನನ್ನ ಜೀವನದಲ್ಲಿ, ನೆಮ್ಮದಿನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ರಿಯಲೈಸ್ ಆಗೋದು ಅವ್ರಿಗೆ ಅಂತ ಹೇಳ್ಬಿಟ್ಟು ಇನ್ಮೇಲಿಂದ ನಾನು ಸತ್ಯದ ಮಾರ್ಗದಲ್ಲಿ ನಡೀತೀನಿ, ಏನಿದ್ರು ಸರಿ ನಾನು ಸತ್ಯ ಹೇಳ್ತೇನೆ ಅಂತ ಹೇಳ್ಬಿಟ್ಟು. ಸೊ ಏನಾದ್ರೂ ಈ ತರ ಇಚ್ಛಾಶಕ್ತಿಯಿಂದ ದೃಢ ಸಂಕಲ್ಪ ಮಾಡ್ಬಿಟ್ಟು ಡಿಟರ್ಮಿನೇಷನ್ ಇಂದ ಅವರು ಅಭ್ಯಾಸ ಮಾಡ್ತಾ ಮಾಡ್ತಾ ಏನು ಸತ್ಯತೆ, ಪ್ರಾಮಾಣಿಕತೆಯ ಇಂತಹ ಸಂಸ್ಕಾರಗಳನ್ನ ರೂಢಿಸ್ಕೊಳ್ತಾರಲ್ವಾ. ಸೊ ಇದು ಒಂದು ಗ್ರೂಪ್ ಆಗಿದೆ. ನಾಲ್ಕನೇದು ಅಂತಂದ್ರೆ ಇಚ್ಛಾಶಕ್ತಿಯಿಂದ, ವಿಲ್ ಪವರ್ ಇಂದ ಸೃಷ್ಟಿ ಮಾಡಿಕೊಂಡಿರುವಂತಹ, ರಚನೆ ಮಾಡಿರುವಂತಹ ಸಂಸ್ಕಾರಗಳು. ಇದು ಬಹಳ ಶಕ್ತಿಶಾಲಿಯಾಗಿರುವಂತಹ ಸಂಸ್ಕಾರ. ಯಾಕೆ ಅಂತಂದ್ರೆ ಇದು ವರ್ತಮಾನದಲ್ಲಿ ನಾವು ರೂಪಿಸ್ಕೊಳ್ತಾ ಇದೀವಿ, ಒಂದು ಅರಿವಿನೊಂದಿಗೆ ನಾವು ರೂಪಿಸ್ಕೊಳ್ತಾ ಇದೀವಿ, ಸ್ವ ಇಚ್ಛೆಯಿಂದ ನಾವು ಇದನ್ನ ರೂಪಿಸ್ಕೊಳ್ತಾ ಇದೀವಿ. ಸೊ ಹಿಂದಿನ ಜನ್ಮದಿಂದ ತೆಗೆದುಕೊಂಡು ಬಂದಿರುವಂತಹ ಸಂಸ್ಕಾರನೇ ಆಗಿರ್ಬೋದು, ಅಪ್ಪ ಅಮ್ಮನಿಂದ ಕಲ್ತಿರುವಂತಹ ಸಂಸ್ಕಾರನೇ ಆಗಿರ್ಬೋದು, ಅಥವಾ ವಾತಾವರಣದಿಂದ ಬಂದಿರುವಂತಹ ಸಂಸ್ಕಾರನೇ ಆಗಿರ್ಬೋದು. ಆದ್ರೆ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ನನಗೆ ಇದ್ರ ಬಗ್ಗೆ ಅರಿವು ಮೂಡ್ತು, ನಾನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತಂದ್ರೆ ನನ್ನ ವಿಲ್ ಪವರ್ ಇಂದ, ಡಿಟರ್ಮಿನೇಷನ್ ಇಂದ ಖಂಡಿತವಾಗ್ಲೂ ನಾನು ಎಲ್ಲಾ ಸಂಸ್ಕಾರಗಳಿಗೂ ಒಂದು ನಕಾರಾತ್ಮಕ, ಒಂದು ಸಕಾರಾತ್ಮಕವಾದ ಸಂಸ್ಕಾರಗಳು ಇದ್ದೇ ಇದೆ. ನನಗೆ ಕೋಪದ ಸಂಸ್ಕಾರ ಇದೆ ಅಂತಂದ್ರೆ ಸೊ ಪ್ರೀತಿಯ ಸಂಸ್ಕಾರನೂ ಇದೆ, ಶಾಂತಿಯ ಸಂಸ್ಕಾರನೂ ಇದೆ. ಸೊ ಇದ್ರ ಬಗ್ಗೆ ನಾನು ಜ್ಞಾನ ತೆಗೆದುಕೊಂಡು ಸ್ವಲ್ಪ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ, ನಮ್ಮ ವಿಲ್ ಪವರ್ ಅನ್ನ ಬಳಸಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಸುಂದರವಾದ ಸಂಸ್ಕಾರಗಳನ್ನ ನಾವು ಯಾವುದೇ ಸಮಯದಲ್ಲಿ ಜೀವನದಲ್ಲಿ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಐದನೇದಾಗಿ ಬಹಳ ಮಹತ್ವಪೂರ್ಣ ಆದಂತ ಸಂಸ್ಕಾರ ಇದು, ಅದುವೇ ನಮ್ಮ ನಿಜವಾದ ಮೂಲ ಸಂಸ್ಕಾರಗಳು. ಅಂತಂದ್ರೆ ಇದು ಐದನೇ ಬಗೆಯ ಸಂಸ್ಕಾರ, ನಮ್ಮ ನಿಜವಾದ ಮೂಲ ಸಂಸ್ಕಾರಗಳ ಗುಂಪಿದು. ಸೊ ಇದು ಪ್ರತಿಯೊಬ್ಬ ಆತ್ಮನಲ್ಲಿ ಸಂಸ್ಕಾರಗಳು ಇದ್ದೇ ಇದಾವೆ. ಯಾವುದೇ ರಿಯಾಯಿತಿ ಇದ್ರಲ್ಲಿಲ್ಲ, ಇವರಲ್ಲಿಲ್ಲ ಅಂತ ಹೇಳುವಂತಹ ಅವಕಾಶನೇ ಇಲ್ಲಿಲ್ಲ. ಪ್ರತಿಯೊಬ್ಬ ಆತ್ಮನಲ್ಲಿ ಈ ಸಂಸ್ಕಾರಗಳು ಮ್ಯಾಂಡೇಟರಿ ಆಗಿ ಬಿಲ್ಟ್ ಇನ್ ಆಗಿ ಇದ್ದೇ ಇದ್ದಾವೆ. ಆ ಸಂಸ್ಕಾರಗಳು ಯಾವುದು ಅಂತಂದ್ರೆ ನಮ್ಮ ಗುಣಗಳೇ ನಮ್ಮ ಸಂಸ್ಕಾರಗಳಾಗಿದ್ದಾವೆ. ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸಂತೋಷ, ಆನಂದ, ಪ್ರೀತಿ, ಇವು ನಮ್ಮ ಮೂಲ ಸ್ವಭಾವ ಸಂಸ್ಕಾರಗಳು ಯಾವಾಗ್ಲೂ ಇದ್ದಾವೆ. ಆದ್ರೆ ಇವಾಗ ವರ್ತಮಾನದಲ್ಲಿ ಇವುಗಳ ಬಳಕೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ನಾವು ಇನ್ನೊಂದು ಬೇರೆ ಅಕ್ವೈರ್ ಮಾಡ್ಕೊಂಡಿರುವಂತಹ ಅಥವಾ ಜೀವನದ ಈ ಪ್ರಯಾಣದಲ್ಲಿ ಗಳಿಸಿರುವಂತಹ, ರೂಢಿ ಮಾಡ್ಕೊಂಡಿರುವಂತಹ, ಕಲಿತಿರುವಂತಹ ಸಂಸ್ಕಾರಗಳು ಜಾಸ್ತಿ ಬಳಸ್ತಾ ಇದೀವಲ್ವಾ. ಇವುಗಳ ಮೂಲ ಸಂಸ್ಕಾರಗಳ ಬಳಕೆ ಕಡಿಮೆ ಆಗಿರೋ ಕಾರಣ ಇವು ನಮ್ಗೆ ಸ್ವಾಭಾವಿಕವಾಗಿ ನಾವು ಬಳಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ತುಂಬಾ ಕಂಡೀಷನಲ್ ಆಗಿ ಇವುಗಳನ್ನ ನಾವು ಬಳಸ್ತಾ ಇರೋ ಕಾರಣ ಇವುಗಳು ನ್ಯಾಚುರಲ್ ಆಗಿ ನಮ್ಗೆ ಆಗ್ತಾ ಇಲ್ಲ ಬಳಸ್ಲಿಕ್ಕೆ. ಉದಾಹರಣೆಗೆ ನಮ್ಮೆಲ್ಲರಲ್ಲಿ ಕೂಡ ಪ್ರೀತಿ ಇದೆ, ನಮ್ಮೆಲ್ಲರಲ್ಲಿ ಕೂಡ ಸಹನೆ ಇದೆ, ನಮ್ಮೆಲ್ಲರಲ್ಲಿ ಕೂಡ ಶಾಂತಿ ಇದೆ. ಆದ್ರೆ ನಾವು ಕಂಡೀಷನ್ ಹಾಕ್ತೀವಿ. ನನ್ನ ಮಗಳು ಏನಾದ್ರು ತಪ್ಪು ಮಾಡಿದ್ರೆ ಪರವಾಗಿಲ್ಲ, ನಾನು ಕ್ಷಮೆ ಮಾಡ್ತೀನಿ. ಅದೇ ನನ್ನ ಸೊಸೆ ಏನಾದ್ರು ತಪ್ಪು ಮಾಡಿದ್ರೆ ಯಾಕೆ ಹಿಂಗ್ ಮಾಡಿದ್ರೆ, ಗಮನ ಕೊಟ್ಟು ಮಾಡ್ಲಿಕ್ಕೆಲ್ಲ ಆಗಲ್ವಾ ಅಂತ ನಾವು ಜಡ್ಜ್ ಮಾಡ್ತೀವಿ. ಸಹನೆ ಮಾಡೋ ಶಕ್ತಿ ನನ್ನಲ್ಲಿ ಇದೆ, ಶಾಂತವಾಗಿರೋ ಶಕ್ತಿ ನನ್ನಲ್ಲಿ ಇದೆ, ಕ್ಷಮೆ ಮಾಡುವಂತ ಶಕ್ತಿ ನನ್ನಲ್ಲಿ ಇದೆ. ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಡೀಷನ್ ಹಾಕ್ತಾ ಇದ್ದೀನಿ. ಮಗಳಾದ್ರೆ ನಾನು ಮಾಡ್ತೇನೆ, ಸೊಸೆ ಆದ್ರೆ ನಾನು ಇದನ್ನೆಲ್ಲ ಸಹನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಂಡೀಷನ್ ಹಾಕ್ತಾ ಇರೋ ಕಾರಣನೂ ಕೂಡ ನಮ್ಗೆ ಇವು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಅನಿಸ್ತಾ ಇಲ್ಲ. ನಮ್ದೇ ಏನು ಸಂಸ್ಕಾರಗಳಿವು ನೋಡಿ. ಯಾವುದೇ ಒಂದು ವಸ್ತು ಇದೆ ಅಂತಂದ್ರೆ ಅದಕ್ಕೆ ಅದರದೇ ಆದ ಒಂದು ಮೂಲ ಗುಣ ಅಂತ ಇರುತ್ತೆ ಅಲ್ವಾ. ಹೇಗೆ ಇವಾಗ ಒಂದು ಮೆಣಸಿನಕಾಯಿ ಇದೆ ಅಂತಂದ್ರೆ ಖಾರ ಅದರ ಮೂಲ ಗುಣ, ಹೇಗೆ ಒಂದು ನಿಂಬೆ ಹಣ್ಣಿದೆ ಅಂತಂದ್ರೆ ಹುಳಿ ಅದರ ಮೂಲ ಗುಣ, ಹಾಗೆ ಆತ್ಮನ ಮೂಲ ಗುಣಗಳು, ಮೂಲ ಸಂಸ್ಕಾರಗಳಂತಂದ್ರೆ ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸಂತೋಷ, ಆನಂದ, ಪ್ರೀತಿ. ಸೊ ಆದ್ರೂ ಇವುಗಳ ಬಳಕೆ ನಮ್ಗೆ ನ್ಯಾಚುರಲ್ ಆಗಿ ಯಾಕೆ ನಾವು ಬಳಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಕಂಡೀಷನ್ಸ್ ಹಾಕಿದ್ದೇವೆ. ಇನ್ನೊಂದು ಕಾರಣ ಅಂತಂದ್ರೆ ಜೀವನದ ಪ್ರಯಾಣದಲ್ಲಿ ನಾವು ಬೇರೆ ಸಂಸ್ಕಾರಗಳನ್ನ ಜಾಸ್ತಿ ಬಳಸ್ತಾ ಅವುಗಳನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಅದ್ರ ಕಾರಣ. ಮೂರನೇ ಕಾರಣ ಏನು ಅಂತಂದ್ರೆ ನಾವು ಸೋಲ್ ಕಾನ್ಶಿಯಸ್ ಇಂದ ಬಾಡಿ ಕಾನ್ಶಿಯಸ್ಗೆ ಶಿಫ್ಟ್ ಆಗಿದ್ದೇವೆ. ಮೂಲ ಕಾರಣನೇ ಇದು. ಅವಾಗ ನಾವು ಬಾಡಿ ಕಾನ್ಶಿಯಸ್ ಅಲ್ಲಿ ಬಂದ್ಬಿಡ್ತೀವಲ್ವಾ, ಅವಾಗ ನಮ್ಮ ಮೂಲ ಗುಣಗಳೇನಿದ್ವಲ್ವಾ ಅವುಗಳನ್ನ ಮರೀಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಆದ್ರೆ ಇವಾಗ್ಲೂ ಕೂಡ ನಾವು ಒಂದು ಸ್ವಲ್ಪ ಇವುಗಳ ಕಡೆ ಗಮನ ಕೊಟ್ವಿ ಅಂತಂದ್ರೆ
ಈ ಸಂಸ್ಕಾರಗಳು ನಮ್ಮಲ್ಲಿ ಇವಾಗ್ಲೂ ಕೂಡ ಇದಾವೆ. ಆದ್ರೆ ಇವುಗಳನ್ನ ನಾವು ನಾರ್ಮಲ್ ಆಗಿ ಮಾಡ್ಕೊಳ್ಬೇಕಾಗಿದೆ. ಸೊ ಏನೇ ಪರಿಸ್ಥಿತಿ ಬಂದ್ರೂ ಈ ಸಂಸ್ಕಾರನೇ ಇಮರ್ಜ್ ಆಗ್ಬೇಕು, ಈ ಸಂಸ್ಕಾರನೇ ಮೊದಲಿಗೆ ನಮ್ಗೆ ನೆನಪಿಗೆ ಬರ್ಬೇಕು. ಆ ರೀತಿ ನಾವು ಇವುಗಳನ್ನ ಏನ್ ಮಾಡ್ಬೇಕಾಗಿದೆ, ಮಾಡ್ಕೊಳ್ಬೇಕಾಗಿದೆ ಪ್ರಜ್ಞಾಪೂರ್ವಕವಾಗಿ. ಉದಾಹರಣೆಗೆ ನನ್ಗೆ ಯಾರಾದ್ರೂ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ ಕೋಪ ಬರುತ್ತೆ. ನಾನು ಹೇಳಿರ್ತೇನೆ ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಲ್ಲ, ಪದೇ ಪದೇ ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡ್ತಾರೆ. ಅವ ನನ್ಗೆ ಕಿರಿಕಿರಿ ಆಗುತ್ತೆ ಅಥವಾ ಇರಿಟೇಟ್ ಆಗುತ್ತೆ ಅಥವಾ ಕೋಪನೆ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇಂತಹ ಸಿಚುವೇಶನ್ ಇದ್ದಾಗ ಎಷ್ಟೋ ಜನರು ಹೇಳ್ತಾರೆ, ಯಾಕೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತೀರಾ, ಇದು ನಿಮ್ಮ ಆರೋಗ್ಯಕ್ಕೆ ಸರಿ ಅಲ್ಲ ಅಲ್ವಾ ಅಂತ ಹೇಳಿರ್ತಾರೆ. ಮತ್ತು ಸಂಬಂಧಗಳಲ್ಲಿ ಕೂಡ ಎಷ್ಟೋ ಬಾರಿ ಕಿರಿಕಿರಿ ಉಂಟಾಗ್ತಿರುತ್ತೆ. ನನಗೂ ಅನಿಸ್ತಾ ಇರುತ್ತೆ, ನಾನು ಈ ತರ ಚಿಕ್ಕ ಪುಟ್ಟ ವಿಷಯಗಳಿಗೆ ಕಿರಿಕಿರಿ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಜೋರಾಗಿ ಮಾತಾಡೋದು ಒಳ್ಳೇದಲ್ಲ ಅಂತ ನನಗೂ ಕೂಡ ರಿಯಲೈಸ್ ಆಗ್ತಾ ಇದೆ. ಆದ್ರೆ ಇದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಹೋಗ್ತಾನೆ ಇಲ್ಲ. ಏನ್ ಮಾಡೋದು, ಹಳೆ ಸಂಸ್ಕಾರ ಪದೇ ಪದೇ ಇಮರ್ಜ್ ಆಗುತ್ತೆ. ಸೊ ಇವರೆಲ್ಲ ಸರಿಯಾಗಿರ್ಬೇಕು ತಾನೆ, ನಾನು ಯಾಕೆ ಕೋಪ ಮಾಡ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ನಾವು ಬಾಹ್ಯವಾಗಿ ಅವ್ರ ಬದಲಾವಣೆ ಆಗ್ಲಿ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಬೆರಳು ಮಾಡಿ ತೋರಿಸ್ತಾ ಇರ್ತೇವೆ. ಯಾಕಂದ್ರೆ ಆ ಸಂಸ್ಕಾರವನ್ನ ಹೇಗ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಿರೋದಿಲ್ಲ. ಅಷ್ಟು ರೂಢಿ ಆಗ್ಬಿಟ್ಟಿದೆ, ಅಷ್ಟು ಆಟೋಮೇಟೆಡ್ ಅಲ್ಲಿ ಅದು ಪದೇ ಪದೇ ಬರ್ತಾ ಇರುತ್ತೆ. ಅದಕ್ಕೆ ಟ್ರಿಗರ್ ಆಯ್ತು ಅಂತಂದ್ರೆ, ಯಾರಾದ್ರೂ ತಪ್ಪು ಮಾಡಿದ್ರ, ಯಾರಾದ್ರೂ ಸುಳ್ಳು ಹೇಳಿದ್ರ, ಯಾರಾದ್ರೂ ನಾನು ಮಾಡದೇ ಇರೋ ಮಾಡ್ಬಿಟ್ರ, ಅಷ್ಟು ಆಳವಾಗಿ ನಮ್ಮಲ್ಲಿ ಅದು ದಾಖಲಾಗ್ಬಿಟ್ಟಿದೆ ಅಲ್ವಾ. ಆ ಸಿಚುವೇಶನ್ ಬಂದಾಗ ಪ್ರಚೋದನೆ ಮಾಡ್ಬಿಡ್ತು ಅಂತಂದ್ರೆ ನನ್ಗೆ ನಿಯಂತ್ರಣ ಇರೋದಿಲ್ಲ, ಜೋರಾಗಿ ರೇಗಾಡ್ಬಿಡ್ತೇನೆ. ಸೊ ಆಮೇಲೆ ಅರ್ಥ ಆಗುತ್ತೆ, ನಾನು ಈ ರೀತಿ ರೇಗಾಡಬಾರ್ದು ಅನ್ಕೊಂಡಿದ್ನಲ್ವಾ, ಆದ್ರೂ ನನ್ ಕಡೆ ಆಗ್ತಾ ಇಲ್ಲ ಇದು ಅಂತ ಹೇಳ್ಬಿಟ್ಟು. ಅಂತಂದ್ರೆ ನಮ್ಗೆ ಅರಿವಿಲ್ದೇನೆ ಕೆಲವೊಂದು ನಮ್ಮಿಂದ ವ್ಯವಹಾರ ಆಗ್ತಿರುತ್ತಲ್ವಾ, ಮಾತುಗಳು ಮಾತಾಡ್ತಿರ್ತೀವಲ್ವಾ, ಅದನ್ನ ಮಾಡಿಸುವಂತದ್ದೇನು ನಮ್ಮ ಸಂಸ್ಕಾರಗಳ ಶಕ್ತಿ. ಅಂತಂದ್ರೆ ಆ ರೀತಿ ಸಂಸ್ಕಾರ ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಅದಕ್ಕೆ ಹಂಗಾಗ್ತಾ ಇದೆ. ಇದರ ಅಪೋಸಿಟ್ ಆಗಿರೋ ಸಂಸ್ಕಾರನ ನಾನು ಇವಾಗ ಪದೇ 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 ಅಭ್ಯಾಸ ಮಾಡಿ ಬಳಸಿ ಸಂಸ್ಕಾರ ಮಾಡ್ಕೊಳ್ಬೇಕಾಗಿದೆ. ಕೋಪದ ಅಪೋಸಿಟ್ ಎನರ್ಜಿ ಯಾವ್ದಾಗಿದೆ, ಶಾಂತಿಯಾಗಿದೆ, ಪ್ರೀತಿಯಾಗಿದೆ. ಹಾಗಿದ್ರೆ ಇದನ್ನ ಹೇಗೆ ನಮ್ಮ ಸಂಸ್ಕಾರವಾಗಿ ಬಹಳ ನಾರ್ಮಲ್ ಆಗಿ ಅಥವಾ ರೆಗ್ಯುಲರ್ ಆಗಿ ಇದು ನನಗೆ ಬಳಕೆ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕಾಗಿದೆ? ಸೊ ಪ್ರಜ್ಞಾಪೂರ್ವಕವಾಗಿ ದಿನಾಲು ಕೂಡ ನನಗ್ ನಾನೇ ಸ್ಮರಣೆಯನ್ನ ಮಾಡ್ಕೊಳ್ಬೇಕಾಗಿದೆ. ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ, ಶಾಂತಿ ನನ್ನ ಸ್ವಧರ್ಮ ಆಗಿದೆ, ಅಪಾರವಾದ ಶಾಂತಿಯನ್ನ ನಾನು ಹೊಂದಿದ್ದೇನೆ. ಸೊ ನನ್ನಲ್ಲಿ ಶಾಂತಿ ಅನ್ನೋದು ಅಪರಿಮಿತವಾಗಿದೆ. ನಾನು ಯಾವುದೇ ರೀತಿ ವ್ಯವಹಾರ ಮಾಡಿದ್ರು ಶಾಂತವಾಗಿದ್ದವರಿಗೆ ಪ್ರತಿಕ್ರಿಯೆ ನೀಡುವಂತಹ ಶಕ್ತಿ ನನ್ನಲ್ಲಿದೆ. ಸೊ ಪ್ರತಿಯೊಬ್ಬರ ವ್ಯವಹಾರ ಅವರ ಸಂಸ್ಕಾರ ಅನುಗುಣವಾಗಿ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಸಂಸ್ಕಾರ ಶಾಂತಿಯಾಗಿದೆ, ನನ್ನ ಶಾಂತಿಯ ಸಂಸ್ಕಾರದ ಅನುಗುಣವಾಗಿ ನಾನು ಪ್ರತಿಕ್ರಿಯಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಮ್ ದಿನಾಲು ನಾವ್ ಇದನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ವಿ ಅಂತಂದ್ರೆ, ಉದಾಹರಣೆಗೆ ಮೆಡಿಟೇಷನ್ ಮಾಡ್ಬೇಕಾದ್ರೂ ಕೂಡ ನಾವು ಇದನ್ನ ಅಫರ್ಮೇಶನ್ ರೂಪದಲ್ಲಿ ಕೂಡ ಅಭ್ಯಾಸ ಮಾಡ್ಬೋದು. ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ, ಶಾಂತಿ ನನ್ನ ನಿಜ ಧರ್ಮ ಆಗಿದೆ, ನನ್ನ ಎಲ್ಲಾ ಆಲೋಚನೆಗಳನ್ನು ಕೂಡ ಶಾಂತಿಯಿಂದ ನಾನು ಮಾಡ್ತೇನೆ, ನನ್ನ ಮಾತುಗಳಲ್ಲಿ ಶಾಂತಿ ಇರುತ್ತೆ, ನನ್ನ ವ್ಯವಹಾರದಲ್ಲಿ ನನ್ನ ಕರ್ಮ ಮಾಡ್ಬೇಕಾದ್ರೂ ನಾನು ಶಾಂತಿಯನ್ನ ಬಳಸ್ಕೊಂಡೇ ಮಾಡ್ತೇನೆ. ಈ ರೀತಿ ನಾನು ದಿನಾಲು ಕೂಡ ಅಫರ್ಮೇಶನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಸಂದರ್ಭ ಸಿಚುವೇಶನ್ ಅಂತೂ ಬಂದೇ ಬರುತ್ತಲ್ವಾ. ವ್ಯಕ್ತಿಗಳು ಸರಿಯಾಗಿ ನಡೆದುಕೊಳ್ಳೋದಿಲ್ಲ, ವ್ಯಕ್ತಿಗಳು ಸುಳ್ಳು ಹೇಳ್ತಿರ್ತಾರೆ, ಅಥವಾ ನಮ್ಗೆ ಇಷ್ಟ ಆಗದೆ ಇರೋ ರೀತಿಯಲ್ಲಿ ಕೆಲಸ ಮಾಡ್ಬೋದು, ವ್ಯವಹಾರ ಮಾಡ್ಬೋದು. ಸೊ ಅವಾಗ ಕೋಪ ಮತ್ತೆ ಏನಾಗುತ್ತೆ, ಟ್ರಿಗರ್ ಆಗುತ್ತೆ. ಸೊ ಅವಾಗ ನಾನು ಈ ಮಾತು ನನಗೆ ದಿನಾಲು ನಾನು ಮೆಡಿಟೇಷನ್ ಅಲ್ಲಿ ಅಥವಾ ಪದೇ ಪದೇ ನನಗೆ ಸ್ಮರಣೆ ಮಾಡ್ಕೋತಾ ಇದ್ದೆ ಅಂತಂದ್ರೆ ಅವಾಗ್ಲೂ ನೆನಪು ಬರುತ್ತೆ, ಇಲ್ಲ ನಾನು ಶಾಂತವಾಗಿ ಪ್ರತಿಕ್ರಿಯೆ ಮಾಡ್ಬೇಕು, ಇಲ್ಲ ನಾನು ರೇಗಾಡಬಾರ್ದು, ಇಲ್ಲ ನಾನು ಜೋರಾಗಿ ಮಾತಾಡಬಾರ್ದು ಅಂತ ಅವಾಗ್ಲೂ ನೆನಪು ಬರುತ್ತೆ. ಸೊ ಅವಾಗ ಏನಾದ್ರು ನಾನು ಆ ನೆನಪು ಬಂದಿದ್ದನ್ನ ಕರ್ಮದಲ್ಲಿ ತೊಡಗಿಸಿದೆ ಅಂತಂದ್ರೆ, ಹೌದು ನಾನು ಶಾಂತವಾಗಿ ಅವಾಗ ಪ್ರತಿಕ್ರಿಯೆ ನೀಡ್ಬೇಕು, ಹೌದು ನಾನು ಶಾಂತವಾಗಿ ತಾಳ್ಮೆಯಿಂದನೇ ಇರ್ಬೇಕು ಅಂತ ಹೇಳ್ಬಿಟ್ಟು ಕರ್ಮದಲ್ಲಿ ಆ ಸಂಕಲ್ಪವನ್ನ ನಾನು ತಂದೆ ಅಂತಂದ್ರೆ, ಅದನ್ನ ಪದೇ ಪದೇ ತಂದೆ ಅಂತಂದ್ರೆ, ಶಾಂತಿ, ಪ್ರೀತಿ ಅನ್ನೋದು, ಕ್ಷಮೆ ಅನ್ನೋದು, ಸಹಾನುಭೂತಿ ಅನ್ನೋದು ಕೂಡ ನನ್ನ ಸಂಸ್ಕಾರ ಆಗ್ಬಿಡುತ್ತೆ. ಇವಾಗ ಅಂತಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಸಂಸ್ಕಾರ ಆಗುತ್ತೆ. ಇದು ಸ್ವಲ್ಪ ದಿನ ನಾವು ಕಾನ್ಸಿಯಸ್ ಆಗಿ ಇದ್ರ ಅಭ್ಯಾಸ ಮಾಡ್ಬೇಕಾಗುತ್ತೆ. ಸಂಕಲ್ಪ ಡೈರೆಕ್ಟ್ ಆಗಿ ಸಂಸ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಕಲ್ಪವನ್ನ ನಾವು ಪದೇ ಪದೇ ನೆನಪು ಮಾಡ್ಕೊಂಡ್ಬಿಟ್ಟು ಕರ್ಮದಲ್ಲಿ ತೊಡಗಿಸ್ಬೇಕು. ಪದೇ ಪದೇ ತೊಡಗಿಸಿದ್ವಿ ಅಂತಂದ್ರೆ ಅದೇನಾಗ್ಬಿಡುತ್ತೆ, ಆಟೋಮೇಟೆಡ್ ಮೋಡ್ ಅಲ್ಲಿ ಏನಾಗ್ಬಿಡುತ್ತೆ, ದಾಖಲಾಗ್ಬಿಡುತ್ತೆ. ಮತ್ತು ಅಂತ ಟ್ರಿಗರ್ಗಳು ಬಂದಾಗ ಸ್ವಯಂ ಚಾಲಿತವಾಗಿ ಅದು ನಡೆಯುತ್ತೆ. ಈಗ ಹೇಗೆ ಸ್ವಯಂ ಚಾಲಿತವಾಗಿ ನಮ್ಗೆ ಸುಳ್ಳು ಹೇಳಿದ್ರೆ ಕೋಪ ಬಂದ್ಬಿಡುತ್ತಲ್ವಾ, ಸ್ವಯಂ ಚಾಲಿತವಾಗಿನೇ ಅದು ಭಾವನೆಯಲ್ಲಿ ಬಂದ್ಬಿಡುತ್ತೆ, ಕೆಲವೊಂದ್ಸಲ ಮಾತಲ್ಲಿ ಬಂದ್ಬಿಡುತ್ತೆ, ಕರ್ಮದಲ್ಲಿ ಬಂದ್ಬಿಡುತ್ತೆ ಅಲ್ವಾ. ಹಾಗೇನೆ ನನಗೆ ಕೋಪ ತಡ್ಕೊಳಿಕ್ಕೆ ಆಗಲ್ಲ, ಇವರೆಲ್ಲ ಹಿಂಗ್ ಮಾಡಿದ್ರಿ ಅಂತ ಹೇಳ್ತೀವಲ್ಲ, ಅಂದ್ರೆ ಸ್ವಯಂ ಚಾಲಿತವಾಗಿ ಅಷ್ಟು ತೀವ್ರತೆಯಿಂದ ಅದು ಏನ್ ಮಾಡ್ತಾ ಇದೆ, ಸಂಕಲ್ಪ ಆ ಸಂಸ್ಕಾರ ಕೆಲಸ ಮಾಡ್ತಾ ಇದೆ, ಕರ್ಮದಲ್ಲಿ ಡೈರೆಕ್ಟ್ ಆಗಿ ಬರ್ತಾ ಇದೆ. ಸೊ ಇಷ್ಟು ಸ್ವಯಂ ಚಾಲಿತವಾಗಿ ಅದು ದಾಖಲಾಗಬೇಕು ಅಂತಂದ್ರೆ ಪದೇ 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 ನಾವು ಅದನ್ನ ಯೂಸ್ ಮಾಡಿದ್ದೇವೆ, ಅದಕ್ಕೆ ಆ ರೀತಿ ಆಗಿದೆ. ಅದು ಅದರದ ಅಪೋಸಿಟ್ ಆಗಿರುವಂತಹ ಶಾಂತಿ ಮತ್ತು ಪ್ರೀತಿಯನ್ನು ಕೂಡ ನಾವು ಕಾನ್ಸಿಯಸ್ ಆಗಿ ಪದೇ 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 ಬಳಸಿದ್ವಿ ಅಂತಂದ್ರೆ ಶಾಂತಿನೇ ನಮ್ ಸಂಸ್ಕಾರ ಆಗುತ್ತೆ. ಮತ್ತು ಪ್ರೀತಿ, ಸಂತೋಷ, ಆನಂದ ಅನ್ನೋದೇ ನಮ್ ಸಂಸ್ಕಾರ, ಮೂಲ ಸಂಸ್ಕಾರಗಳಿವು. ಆದ್ರೆ ಯೂಸ್ ಮಾಡಿರ್ಲಿಲ್ಲ ಅಲ್ವಾ, ಎಷ್ಟೋ ದಿನದಿಂದ ಕಂಡೀಷನಲ್ ಆಗಿ ಯೂಸ್ ಮಾಡಿದ್ವಲ್ವಾ, ಅದಕ್ಕೋಸ್ಕರ ಏನಾಗಿದ್ದಾವೆ, ಬೇರೆ ಸಂಸ್ಕಾರಗಳು ಜಾಸ್ತಿ ಡಾಮಿನೆಂಟ್ ಆಗಿ ನಮ್ಗೆ ವರ್ಕ್ ಆಗ್ತಿರ್ತವೆ.
ಅದಕ್ಕೋಸ್ಕರ ನಮ್ಮೆಲ್ಲರಲ್ಲಿ ಸಂಸ್ಕಾರಗಳು ಇದ್ದಾವೆ. ನಾವು ಈ ರೀತಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಹತ್ರ ಸಹನ ಶಕ್ತಿನೇ ಇಲ್ಲ, ನನಗಿದೆಲ್ಲ ಅಡ್ಜಸ್ಟ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಅಡ್ಜಸ್ಟ್ ಆಗ್ತಾ ಇದ್ದೇವೆ, ಆದ್ರೆ ಕಂಡೀಷನ್ ಹಾಕಿದ್ದೀವಿ ಅಷ್ಟೇ. ಈ ಕಂಡೀಷನ್ಗಳನ್ನ ತೆಗಿತಾ ಹೋದ್ವಿ ಮತ್ತು ನನ್ನಲ್ಲಿ ಶಕ್ತಿ ಇದೆ ಅಂತ ನಾನು ಸ್ವೀಕಾರ ಮಾಡಿ ಸದಾ ಅವುಗಳನ್ನ ನಾವು ನೆನ್ಪು ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ ಮತ್ತು ಪದೇ 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 ಕರ್ಮದಲ್ಲಿ ತೊಡಗಿಸಿದ್ವಿ ಅಂತಂದ್ರೆ ನಮ್ಮ ಮೂಲ ಏನು ಸಂಸ್ಕಾರಗಳಿದಾವಲ್ವಾ ಅವೇ ನಮ್ಗೆ ನಮ್ಮ ಆಲೋಚನೆಯಲ್ಲಿ ಉಪಯೋಗ ಆಗ್ತವೆ, ನಾವು ನಮ್ಮ ಮಾತುಗಳಲ್ಲಿ ಬಳಸ್ತೇವೆ, ನಮ್ಮ ವ್ಯವಹಾರದಲ್ಲಿ ಕೂಡ ಬಳಸ್ತೇವೆ. ಸೊ ಈ ರೀತಿ ನಮ್ಮಲ್ಲಿ 5 ಬಗೆಯ ಸಂಸ್ಕಾರಗಳಿದಾವೆ. ಸೊ ಯಾವಾಗ್ಲೇ ನನ್ನ ಬಗ್ಗೆನೇ ನನಗೆ ಪ್ರಶ್ನೆ ಹೇಳುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಈ 5 ಕ್ಯಾಟಗರಿಯಲ್ಲಿ ಯಾವುದೋ ಈ 5 ಗುಂಪಲ್ಲಿ ಯಾವುದೋ ಒಂದು ಸಂಸ್ಕಾರ ಇದೆ. ಅದು ಬಲೆ ನಾನು ಹಿಂದಿನ ಜನ್ಮದಿಂದ ಆದ್ರೂ ತೆಗೆದುಕೊಂಡು ಬಂದಿರ್ಬೋದು, ಅಪ್ಪ ಅಮ್ಮನಿಂದ ಆದ್ರೂ ಕಲ್ತಿರ್ಬೋದು, ಸ್ನೇಹಿತರಿಂದಾದ್ರೂ ಅಥವಾ ಯಾರ ಜೊತೆ ಕೆಲಸ ಮಾಡೋ ಕ್ಷೇತ್ರದಲ್ಲಾದ್ರೂ ಆಗಿರ್ಬೋದು, ಅವರಿಂದ ಆದ್ರೂ ಕಲ್ತಿರ್ಬೋದು, ಅಥವಾ ನಾನೇ ಇಚ್ಛಾಶಕ್ತಿಯಿಂದ ಅದನ್ನ ಸೃಷ್ಟಿ ಮಾಡಿರ್ಬೋದು, ಅಥವಾ ನನ್ನ ಮೂಲ ಸಂಸ್ಕಾರನೇ ಅದು ಆಗಿರ್ಬೋದು. ಯಾರಾದ್ರೂ ನಡೀತಾ ನನ್ನ ಮುಂದೆ ಬಿದ್ದು ಹೋದ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ ನಾವು ಓಡಿ ಹೋಗಿ ಬಿಟ್ಟು ಅವ್ರನ್ನ ಎಬ್ಬಿಸ್ತೇವೆ, ನೋವಾಯ್ತಾ ಅಂತ ಕೇಳ್ತೇವೆ. ಕರುಣೆ, ದಯ, ಸಹಾನುಭೂತಿ ಅನ್ನೋದು ನಮ್ಮ ಮೂಲ ಸಂಸ್ಕಾರ. ಅದು ಟ್ರಿಗರ್ ಆಗೇ ಆಗ್ತಿರುತ್ತೆ. ಎಲ್ಲಿವರೆಗೂ ಆಗ್ತಾ ಇರುತ್ತೆ? ಎಲ್ಲಿವರೆಗೂ ನಾವು ಬೇರೆ ಸಂಸ್ಕಾರಗಳನ್ನ ರೂಢಿ ಮಾಡ್ಕೊಂಡಿರಲ್ಲ ಅಲ್ವಾ. ಈಗೋ, ಅಹಂಕಾರ, ನಾನು ಯಾಕೆ ಹೋಗಿ ಎಬ್ಬಿಸ್ಬೇಕು, ಅವ್ರು ಬೀಳಲೇಬೇಕಾಗಿತ್ತು, ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ವಾ, ಇವೆಲ್ಲ ಬಾಡಿ ಕಾನ್ಸಿಯಸ್, ಅಹಂಕಾರ, ಈರ್ಷ್ಯ, ದ್ವೇಷ ಇದೆಲ್ಲ ಇರುತ್ತಲ್ವಾ. ಎಲ್ಲಿವರೆಗೂ ಇಂಥದಕ್ಕೆ ನಾವು ಅವಕಾಶ ಕೊಟ್ಟಿರಲ್ಲ ಅಲ್ವಾ, ಅಲ್ಲಿವರೆಗೂ ಈ ಮೂಲ ಸಂಸ್ಕಾರಗಳು ಏನಾಗ್ತವೆ, ಆಟೋಮೆಟಿಕ್ ಆಗಿ ಕೆಲಸ ಮಾಡ್ತಾನೆ ಇರ್ತವೆ. ಬಟ್ ಯಾವಾಗ ನಾವು ಈ ಬಾಡಿ ಕಾನ್ಸಿಯಸ್ ಅಲ್ಲಿ, ಜೀವನದ ಈ ಪ್ರಯಾಣದಲ್ಲಿ ಇವುಗಳ ಕಾನ್ಸಿಯಸ್ ಅಲ್ಲಿ ಬಂದ್ಬಿಟ್ಟಿರ್ತೀವಲ್ವಾ, ಸೊ ನಾನು ದೊಡ್ಡವನು, ನಾನು ಯಾಕೆ ಅವ್ರನ್ನ ಹೋಗಿ ಎಬ್ಬಿಸ್ಬೇಕು, ಇನ್ನೊಬ್ರು ಬಂದು ಎಬ್ಬಿಸ್ತಾರೆ ಬಿಡು, ಈ ತರ ಬಾಡಿ ಕಾನ್ಸಿಯಸ್ ಅಲ್ಲಿ, ಅಹಂಕಾರ, ಈಗೋ ಕಾನ್ಸಿಯಸ್ ಅಲ್ಲಿ ಬಂದ್ಬಿಟ್ವಿ ಅಂತಂದ್ರೆ ನಮ್ಮ ದಯಾ, ಕರುಣೆ, ಸಹಾನುಭೂತಿ ಹರಿವನ್ನ ಅದು ತಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಬಗ್ಗೆ ನಮ್ಗೆ ಯಾವಾಗ್ಲೂ ಅದು ಪ್ರಶ್ನೆ ಬಂದಾಗ ಯಾವ ಸಂಸ್ಕಾರ ಇದು ಅಂತ ಗುರುತಿಸ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದ ಸಂಸ್ಕಾರ ಯಾವುದು ಅಂತ ಅದನ್ನ ಕಾನ್ಸಿಯಸ್ ಆಗಿ ನಾವು ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಆ ಸಂಸ್ಕಾರವನ್ನ ಓವರ್ಕಮ್ ಮಾಡ್ಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಸಂಬಂಧದಲ್ಲಿ, ಪರಿವಾರದಲ್ಲಿ ಯಾರ ಜೊತೆ ನನಗೆ ಪದೇ ಪದೇ ಕಾನ್ಫ್ಲಿಕ್ಟ್ ಆಗ್ತಾ ಇದೆ, ಈಗೋ ಕ್ಲಾಶ್ ಆಗ್ತಾ ಇದೆ, ಸೊ ಅವಾಗ ಏನ್ ಮಾಡ್ಬೇಕಾಗಿದೆ, ಅವರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವ್ರ ಆ ರೀತಿ ವರ್ತಿಸ್ಲಿಕ್ಕೆ ಅವ್ರದೇ ಆದ ಒಂದು ಜೀವನದಲ್ಲಿ ಘಟನೆ ನಡೆದಿದೆ, ಒಂದು ಅನುಭವನ ಅವ್ರು ಹೊಂದಿದ್ದಾರೆ. ಅವರು ಸಹಜವಾಗಿ ಇನ್ನೊಬ್ರನ್ನ ನಂಬ್ತಾ ಇಲ್ವಾ, ಅಥವಾ ಅವ್ರು ಸಹಜವಾಗಿ ಇನ್ನೊಬ್ರ ಜೊತೆ ಅವ್ರು ಹೇಳಿದ ಕೆಲಸವನ್ನೆಲ್ಲ ಮಾಡ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ, ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾರ, ಅಥವಾ ಅವ್ರಿಗೆ ಏನಾದ್ರೂ ನಾವು ಏನಾದ್ರೂ ಹೇಳಿದ್ವಿ ಅಂತಂದ್ರೆ ಅದಕ್ಕೆ ಅವರು ವಿಶ್ವಾಸ ಇಡೋದೇ ಇಲ್ವಾ ಅದ್ರ ಮೇಲೆ. ಸೊ ಈ ರೀತಿ ಅನೇಕ ಭಿನ್ನವಾಗಿರುವಂತಹ ಸಂಸ್ಕಾರಗಳು ಅವರಲ್ಲಿ ಇರ್ತವೆ. ನಮ್ ಪ್ರಶ್ನೆ ಬರುತ್ತೆ, ಇವ್ರು ಯಾಕೆ ಹಿಂಗಿದ್ದಾರೆ, ಯಾಕೆ ನನ್ನ ಮೇಲೆ ವಿಶ್ವಾಸ ಇಡೋದಿಲ್ಲ, ಇವ್ರು ಯಾಕೆ ನಾನು ಹೇಳಿದ ಮಾತನ್ನ ಕೇಳೋದಿಲ್ಲ, ಯಾಕೆ ನಂಬೋದೇ ಇಲ್ಲ ಅಂತ ನಾವು ಅಂದ್ಕೊಳ್ತಿರ್ತೇವೆ, ಅಥವಾ ಭಯ ಪಡ್ತಿರ್ತಾರೆ, ಅಥವಾ ಇನ್ನೊಂದು ಯಾವ್ದೋ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಸಂಸ್ಕಾರ ಇರ್ತಾವಲ್ವಾ. ಅರ್ಥನೇ ಆಗೋದಿಲ್ಲ ನನಗೆ ಇವ್ರು ಯಾವಾಗ ಹೆಂಗ್ ವರ್ತಿಸ್ತಾರೋ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ಈ ರೀತಿ ಅನಿಸ್ತಾ ಇರುತ್ತಲ್ವಾ. ಸೊ ಅವಾಗ್ಲೆಲ್ಲಾನು ಕೂಡ ಈ ಸಂಸ್ಕಾರಗಳ ಬಗ್ಗೆ ನಾವು ಸ್ಮರಣೆ ಮಾಡ್ಕೊಂಡ್ವಿ ಅಂತಂದ್ರೆ ಯಾವುದೋ ಒಂದು ಸಂಸ್ಕಾರ ಅವರಲ್ಲಿ, ಯಾವುದೋ ಒಂದು ಸಮಯದ ಸಂಸ್ಕಾರ ಸೊ ಅವರಲ್ಲಿ ಟ್ರಿಗರ್ ಆಗ್ತಾ ಇರುತ್ತೆ. ಹಾಗಿದ್ರೆ ನಾವು ಹೇಗೆ ಸಹಾಯ ಮಾಡ್ಬೋದು ಅವರಿಗೆ? ಈ ಸಂಸ್ಕಾರ, ಕೆಲವೊಂದು ಸಂಸ್ಕಾರಗಳು ಒಳ್ಳೇದಲ್ಲ ನಿಜವಾಗ್ಲು. ಚಿಕ್ಕ ಪುಟ್ಟ ಮಾತಿಗೆ ಇರಿಟೇಟ್ ಆಗೋದು, ಕೋಪ ಮಾಡ್ಕೊಳ್ಳೋದು, ಅಥವಾ ಅನುಮಾನ ಪಡುವಂಥದ್ದು, ಭಯ ಪಡುವಂಥದ್ದು, ಇವೆಲ್ಲ ಒಳ್ಳೇದಲ್ಲ. ಜೀವನದಲ್ಲಿ ನಮ್ಮನ್ನ ಮುಂದುವರಿಲಿಕ್ಕೆ ಬಿಡೋದಿಲ್ಲ ಅಲ್ವಾ, ನಮ್ಮ ಸಂಬಂಧಗಳು ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ. ನಿಜವಾಗ್ಲೂ ನಾವು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ಬೇಕು ಅಂತ ಇಷ್ಟಪಡ್ತೇವೆ, ಆದ್ರೆ ಹೇಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ಮೊದಲು ಅವ್ರ ಸಂಸ್ಕಾರಗಳನ್ನ ನಾವು ಸ್ವೀಕಾರ ಮಾಡಬೇಕಾಗಿದೆ. ಹೌದು, ಅವರಲ್ಲಿ ಸಂಸ್ಕಾರ ಇದೆ, ಇದನ್ನ ಸ್ವೀಕಾರ ಮಾಡಬೇಕಾಗಿದೆ. ಯಾವಾಗ ಸ್ವೀಕಾರ ಮಾಡ್ತೀವಲ್ವಾ ಅವಾಗ ನಮ್ಮಿಂದ ಅವ್ರಿಗೆ ನೆಗೆಟಿವ್ ಎನರ್ಜಿ, ಜಡ್ಜ್ ಮಾಡುವಂತ ಎನರ್ಜಿ ಅಥವಾ ಈ ಒತ್ತಡದ ಎನರ್ಜಿ ಹೋಗೋದಿಲ್ಲ. ಸ್ವೀಕಾರ ಮಾಡಿದ್ವಿ ಅಂತಂದ್ರೆ ಅವ್ರಿಗೂ ಕೂಡ ನಮ್ಮಿಂದ ಒಂದು ಹಗುರವಾದ ಎನರ್ಜಿ ಹೋಗ್ತಿರುತ್ತೆ. ಎರಡನೇದಾಗಿ ನಾವು ಅವರಿಗೆ ಯಾವ ರೀತಿ ಅವ್ರ ಸಂಸ್ಕಾರ ಬದಲಾವಣೆ ಆಗ್ಲಿ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀವಲ್ಲ, ಅವ್ರು ಶಾಂತವಾಗಿರ್ಲಿ, ಅವ್ರ ಪ್ರೀತಿಯಿಂದ ವ್ಯವಹಾರ ಮಾಡ್ಲಿ, ಅವ್ರು ಕಾಮ್ ಆಗಿರ್ಲಿ ಯಾವಾಗ್ಲೂ ಕೂಡ, ಸೊ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀವಲ್ವಾ, ಅದೇ ಎನರ್ಜಿನ ನಾವು ಅವ್ರಿಗೆ ಅವ್ರ ಪ್ರತಿ ಕಳಿಸ್ಬೇಕಾಗುತ್ತೆ. ಅವ್ರು ಶಾಂತವಾಗಿ ಇರ್ತಾರೆ, ಖುಷಿಯಾಗಿರ್ತಾರೆ, ಯಾವಾಗ್ಲೂ ಚೆನ್ನಾಗೇ ಇದ್ದಾರೆ, ನಾರ್ಮಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪ್ರತಿ ನಾವು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ಈ ಎನರ್ಜಿ ಅವ್ರಿಗೂ ಕೂಡ ಏನಾಗುತ್ತೆ, ತಲುಪ್ತಾ ಇರುತ್ತೆ. ಒಂದು ಅವ್ರಿಗೂ ಕೂಡ ಏನಾಗುತ್ತೆ, ಪರಿವರ್ತನೆ ಆಗೋದಕ್ಕೆ ಒಂದು ಮೋಟಿವೇಶನ್ ತರ ಈ ಎನರ್ಜಿ ಕೆಲಸ ಮಾಡುತ್ತೆ. ಅವರ ಆತ್ಮದ ಎನರ್ಜಿಯನ್ನ ಕೂಡ ಇದೇನ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಮತ್ತು ನಾವು ಅವರಿಗೆ ನಮ್ಮ ವ್ಯವಹಾರದಿಂದ, ಕೆಲವೊಂದ್ಸಲ ತಿಳುವಳಿಕೆಯಿಂದ, ಕೆಲವೊಂದ್ಸಲ ಅರಿವು ಮೂಡಿಸೋದ್ರಿಂದನೂ ಕೂಡ ಸಹಾಯ ಮಾಡಬಹುದಾಗಿದೆ. ಸೊ ಈ ರೀತಿ ಸ್ವೀಕಾರ ಮಾಡ್ತಾ, ಅವ್ರಿಗೆ ಜಡ್ಜ್ ಮಾಡದೆ, ಅವ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ, ಅವ್ರಿಗೆ ಅದ್ರ ಬಗ್ಗೆ ಈಗ ಫಾರ್ ಎಕ್ಸಾಂಪಲ್ ರೋಡ್ ಫಿಯರ್ ಇದೆ ಅಂತಂದ್ರೆ ನಾವು ಅವ್ರಿಗೆ ಅವಶ್ಯವಾಗಿ ಸಹಾಯ ಮಾಡ್ಬೇಕಾಗುತ್ತೆ. ಎಷ್ಟೋ ದಿನಗಳವರೆಗೆ ಅವ್ರಿಗೆ ಸಮಯ ಕೊಡ್ಬೇಕಾಗುತ್ತೆ, ಅವ್ರಿಗೆ ಆಗ ವೆಹಿಕಲ್ ಅನ್ನ ಕಲಿಸ್ಕೊಡ್ಬೇಕಾಗುತ್ತೆ. ನಿಧಾನವಾಗಿ ಏನು ಆಗಲ್ಲ, ಒಂದ್ಸಲ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಮೋಟಿವೇಟ್ ಮಾಡ್ಬೇಕಾಗುತ್ತೆ. ಅವರು ಕೂಡ ನಿಧಾನವಾಗಿ ಟ್ರೈ ಮಾಡ್ತಾ ಇದ್ರು, ಸಮಯ ಅಂತ ಅವಶ್ಯವಾಗಿ ಹಿಡಿಸುತ್ತೆ. ಮತ್ತೆ ಯಾವಾಗ ಅವರಲ್ಲಿ ಆತ್ಮವಿಶ್ವಾಸ ಅನ್ನೋದು ಬರುತ್ತೆ, ನಿಧಾನವಾಗಿ ಅವ್ರು ಪ್ರಯತ್ನ ಮಾಡ್ತಾರೆ, ಆಗ
ಆ ಹಿಂದಿನ ಸಂಸ್ಕಾರ ಭಯದ್ದೇನು ಇತ್ತಲ್ವಾ ಅದು ಅಳಿಸಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಹೊಸ ಸಂಸ್ಕಾರ, ಆತ್ಮವಿಶ್ವಾಸ, ಧೈರ್ಯ, ಹೌದು ನಾನು ಕೂಡ ವೆಹಿಕಲ್ ಅನ್ನು ಓಡಿಸಬಲ್ಲೆ, ಯಾವಾಗ್ಲೂ ಅದೇ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸ ನಂಬಿಕೆ, ವಿಶ್ವಾಸ, ಸಂಸ್ಕಾರ ಅವರಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇದಕ್ಕೆ ಸಮಯ ಹಿಡಿಸುತ್ತೆ. ನಾವು ತಾಳ್ಮೆ, ಪ್ರೀತಿ, ಗೌರವದಿಂದ ಅವ್ರಿಗೆ ಕಲಿಸ್ಕೊಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವ್ರ ಜೊತೆ ಸ್ವಲ್ಪ ತಾಳ್ಮೆಯಿಂದ ಇದ್ವಿ, ಅವ್ರಿಗೆ ಸಹಾಯ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇಂಥ ಸಂಸ್ಕಾರಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯದ ಬಗ್ಗೆ ನಿಮ್ಗೇನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳ್ಬೋದಾಗಿದೆ. ಮತ್ತು ನಿಮ್ದು ಯಾವ್ದಾದ್ರು ಹಳೆಯ ಯಾವುದೋ ಒಂದು ಸಂಸ್ಕಾರವನ್ನ ನಾನಿವತ್ತು ನನ್ನ ವಿಲ್ ಪವರ್ ಇಂದ ನಾನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ದೃಢ ಸಂಕಲ್ಪ ಮಾಡ್ತೀನಿ ಅಂತಂದ್ರೆ, ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಇಷ್ಟ ಇದೆ ಅಂತಂದ್ರೆ ಅದನ್ನು ಕೂಡ ನೀವು ಕಾಮೆಂಟ್ ನಲ್ಲಿ ತಿಳಿಸಬಹುದಾಗಿದೆ. ನೇರವಾಗಿ ನಮ್ಮೊಂದಿಗೆ ಮಾತನಾಡಿ ಯಾವ್ದಾದ್ರು ಪ್ರಶ್ನೆ ಕೇಳಬೇಕು ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.